ನಮಸ್ಕಾರ. ನಮಸ್ಕಾರ. ಒಂದೇ ನಿಮಿಷ ಒಂದೇ. ತಿನ್ನಕ್ ಮುಂಚೆ ರೀ, ಬೆಳಗ್ಗೆ ಎದ್ದ ತಕ್ಷಣ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಕೇಸರಿ ವೇದಾಂತಾಚಾರ್ಯವರ್ಯೋ ಮೇ ಸನ್ನಿಧತ್ತಾಂ ಸದಾ ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನ ಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ ಯೋ ನಿತ್ಯಮಚ್ಯುತಪದಾಂಬುಜಯುಗ್ಮರುಕ್ಮೋ ವ್ಯಾಮೋಹತಸ್ತದಿತರಾಣಿ ತೃಣಾಯ ಮೇನೆ ಅಸ್ಮದ್ಗುರೋರ್ಭಗವತೋಶ್ಚ ದಯೈಕಸಿಂಧೋಃ ರಾಮಾನುಜಶ್ಚ ಚರಣೌ ಶರಣಂ ಪ್ರಪದ್ಯೆ. श्रीपराशरभट्टार्यः श्रीरङ्गेशपुरोहितः श्रीवत्साङ्गसुतः श्रीमान् श्रेयसे मेस्तु भूजसे व्यासं वसिष्ठनप्तारं शक्ते पौत्रमकल्मषं पराशरात्मजं वन्दे शुकतातन्तपोनिधिं व्यासाय विष्णुरूपाय व्यासरूपाय विष्णवे नमो वै ब्रह्मनिधये वासिष्ठाय नमो नमः अविकाराय शुद्धाय नित्याय परमात्मने सदैकरूपरूपाय विष्णवे सर्वजिष्णवे. ಎರಡನೇ ಶ್ಲೋಕ ಆಯ್ತು. ಮೂರನೇ ಶ್ಲೋಕ 17 ನಾಮಗಳಾಯ್ತು ಎರಡನೇ ಶ್ಲೋಕದಲ್ಲಿ. ಮೂರನೇ ಶ್ಲೋಕ ಯೋಗೋ ಯೋಗ ವಿಧಾನ್ನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪು ಶ್ರೀಮಾನ್ ಕೇಶವಃ ಪುರುಷೋತ್ತಮ ಅಂದ್ಬಿಟ್ಟು ಅದು ಯಾರೋ ಮ್ಯೂಟ್ ಮಾಡ್ಕೊಂಡಿಲ್ಲ ನೋಡಿ. ಇಲ್ಲಿ ಯೋಗ ವಿಧಾನೇತ ಪ್ರಧಾನ ಪುರುಷೇಶ್ವರ ನಾರಸಿಂಹ ವಪುಃ ಶ್ರೀಮಾನ್ ಕೇಶವಃ ಪುರುಷೋತ್ತಮ ಅಂದ್ಬಿಟ್ಟು ಇದರಲ್ಲಿ 7 ಹೆಸರುಗಳು ಇದರಲ್ಲಿ ಬರ್ತದೆ. ಮೊದಲದು ಯೋಗ ಅಂದ್ರೆ ಓಂ ಯೋಗಾಯ ನಮಃ ಅಂತ ನೋಡುವಂತ ಯೋಗ ಅನ್ನೋದು ಕೇಳ್ತಾರೆ. ಅಸ್ಯ ಏವ ನಿರುಪಾಧಿಕ ಮುಕ್ತಿ ಉಪಾಯತ್ವಮಪಿ ಅಪಿಭಕ್ತಿ ಯೋಗ ಯುಜ್ಯತೆ ಪ್ರಾಪ್ಯತೆ ಅನೇನ ಇತಿ ಅಂತ ಹೇಳ್ತಾರೆ. ಅಂದ್ರೆ ಭಗವಂತ ಅವನು ನಿರುಪಾಧಿಕ, ಅವನಿಗೆ ಯಾವ ಒಂದು ಉಪಾಧಿ ಬೇಡ ಅವನಿಗೆ ತೋರ್ಕೊಳ್ಳೋದಕ್ಕೆ ಅವನಿಗೆ. ಆದ್ರೆ ಅವನು ಯಾವ ಉಪಾಧಿಯ ಸೋಂಕು ಅವನಿಗೆ ಶರೀರ ಯಾವುದು ಬೇಕು ಅಂತಿಲ್ಲ ಅವನಿಗೆ. ನಮಗಂದ್ರೆ ಜೀವಾತ್ಮನಿಗೆ ಯಾವ್ದಾದ್ರು ಶರೀರ ಇದ್ದ ತೋರ್ಕೊಳ್ತೀವಿ, ಅವನಿಗೆ ನಿರುಪಾಧಿಕ ಯಾವುದು ಬೇಡ ಅವನಿಗೆ. ಅಷ್ಟೂ ಅಲ್ಲದೆ ಅವನೇ ಮೋಕ್ಷೋಪಾಯಕ್ಕೆ ದಾರಿ ಕೂಡ ಆಗಿದ್ದಾನೆ. ಅವನು ಉಪಾಯನೂ ಅವನೇ, ಉಪೇಯನೂ ಅವನೇ, ಪಡೆಯಬೇಕಾದವನು ಅವನೇ, ಪಡೆಯಬೇಕಾದ ದಾರಿಯೂ ಅವನೇ, ಉಪಾಯ ಉಪೇಯ ಎರಡೂ ಆಗಿದ್ದಾನೆ. ಅದರಿಂದ ಯೋಗ ಅಂದ್ರೆ ಯುಜ್ ಅನ್ನೋ ಧಾತಿಯಿಂದ ಬಂದಿದೆ. ಯುಜ್ ಅಂದ್ರೆ ಸೇರಿಸೋದು ಅಂತ, ಯೋಗ ಯುಜ್ ಅಂದ್ರೆ ಸೇರಿಸೋದು ಅಂದ್ಬಿಟ್ಟು ಅಂತ. ನಾವು ಯೋಗ ಅಂತ ಹೇಳ್ಬೇಕು, ದೇಹವನ್ನ ಬಡಿಸಿ ಎಲ್ಲ ಒಂದರಿಂದ ಒಂದು ಸೇರಿಸಿ, ಅದಕ್ಕೆ ಯೋಗ ಅಂತ ಬಂದಿದೆ. ಇಲ್ಲಿ ಯುಜ್ಯತೆಯನ್ನು ಕ್ರಿಯಾಪದ ಬಂದ್ರಿಂದ ಅದಕ್ಕೆ ಜೀವಾತ್ಮನನ್ನ ತನ್ನದೇ ಸ್ಥಾನವಾದ ಮೋಕ್ಷಕ್ಕೆ ಸೇರಿಸ್ತಾನ ನಮ್ಮನ್ನ. ಅದರಿಂದ ಅವನಿಗೆ ಯೋಗ ಅಂತ ಹೆಸರು ಭಗವಂತನಿಗೆ. ಯೋಗ ಅನ್ನೋದು ಎಲ್ಲರಿಗೂ ಬೇರೆ ಸಾಧಾರಣ ಯೋಗ ಮಾಡೋರಿಗೆಲ್ಲ ಹೇಳೋದಾದ್ರೂ ನಿಜವಾಗಿ ಯೋಗ ಅಂದ್ರೆ ಮೋಕ್ಷವನ್ನು ಕೊಡುವವನು ಅನ್ನೋ ಅರ್ಥದಲ್ಲಿ ಬರುತ್ತೆ. ಇಲ್ಲಿಂದ ನಮ್ಮನ್ನ ಸೇರಿಸೋನು ಅಲ್ಲಿ ಅಜಯಕ್ಕೆ. ಹಾಗಾಗಿ ಮೋಕ್ಷ ಪ್ರಾಪ್ತಿಗೆ ಅತ್ಯಂತ ಬರುವವನು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ವ್ಯಾಕರಣದಲ್ಲಿ ಯಾವ ತರ ಬರುತ್ತೆ, ಯುಜ್ಯತೆ ಇದೆಯಲ್ಲ, ಅದರಿಂದ ಹೇಗೆ ಬರುತ್ತೆ ಅಂತ ಅದು ನಮಗೆ ಬೇಡ. ಅದಕ್ಕೆ ಯುಜಿನ್ ಯೋಗ ಅನ್ನೋ ಧಾತುವಿಂದ ಬರುತ್ತೆ. ಹೇಗೆ ಯುಜಿನ್ ಯೋಗ ಆಯ್ತು ಅನ್ನೋದಕ್ಕೆ ಅದು ಗೈ ಪ್ರತ್ಯಯ ಅಂತೆಲ್ಲ ಹೇಳ್ತಾರೆ. ಅದು ನಮಗೆ ಅದು ಬೇಡವಾಗ. ಅದರಿಂದ ಆಮೇಲೆ ಸಾಯುಜ್ಯಸ್ಯ ಅನ್ಯಾಪೇಕ್ಷ ಸಾಕ್ಷಾತ್ ಹೇತು ಇತಿ ಅರ್ಥ. ಅವನು ಏನಂದ್ರೆ ಅವನಿಗೆ ಮೋಕ್ಷವನ್ನ ಕೊಡೋದಕ್ಕೆ ಇನ್ನೊಂದು ಸಹಾಯ ಬೇಕಾ ಅಂದ್ರೆ ಇಲ್ಲ. ಅವನಿಗೆ ಯಾವ ಸಹಾಯವೂ ಅವಶ್ಯಕತೆ ಇಲ್ಲ ಭಗವಂತನಿಗೆ. ಅಂದ್ರೆ ಯಾವಾಗ ಮಡಿಕೆ ಮಾಡ್ಬೇಕಾದ್ರೆ ನಮಗೆ ಕುಂಭ ಇದು ಮಾಡಿ ಮಣ್ಣು ಬೇಕು,
ಅದಕ್ಕೆ ಮಾಡುವಂತ ಚಕ್ರ ಬೇಕು, ಆ ತರ ಇವನ್ಗೆ ಆ ತರ ಅಲ್ಲ. ಇವನಿಗೆ ಅನನ್ಯಾಪೇಕ್ಷ, ಯಾವ ಅಪೇಕ್ಷೆಯೂ ಇಲ್ಲ ಅವನಿಗೆ. ಸಾಹಿತ್ಯವನ್ನು ಕೊಡೋದಕ್ಕೆ ಯಾವ ಅಪೇಕ್ಷೆಯೂ ಬೇಕಾ, ಯಾವ ಸಹಾಯ ಬೇಕಾಗಿಲ್ಲ, ಅವನ ಸಂಕಲ್ಪ ಒಂದೇ. ಅದರಿಂದ ಯೋಗ ಅನ್ನೋದಕ್ಕೆ ಒಂದು ಯೋಗ ಮಾಡ್ಬೇಕಾದ್ರೆ ಯಾರು ಒಬ್ರು ಇರ್ಬೇಕು ಅದಿರ್ತಲ್ಲ, ಆ ತರ ಇಲ್ವೇ ಇಲ್ಲ ಅವನಿಗೆ. ಯಾವುದೂ ಅಪೇಕ್ಷೆ ಇಲ್ಲದೆ ಒಂದು ತಾನಾಗೆ ಸಂಕಲ್ಪ ರೀತಿಯಿಂದ அது பண்ணா க்ளோஸ் ஆகுது. ஆன் பண்ணி எடுத்து போட்டேன் நான். அது ಅದಕ್ಕೆ ತೈತ್ರಿಯೋಪನಿಷತ್ತಲ್ಲಿ ಬರುತ್ತೆ, ಅದಕ್ಕೆ ಏಷ ಕೇವಾನಂದಯಾತಿ ಅಂತ. ಏಷಃ ಹಿ ಆನಂದಯಾತಿ, ಆನಂದವನ್ನ ಕೊಡುವವನು. ಆನಂದಯಾತಿ ಎಂಬ ಜೀವಾತ್ಮನವನ್ನ ಆನಂದವನ್ನಾಗಿ ಉಂಟು ಮಾಡುವವನು ಅನ್ನೋದು ಆನಂದಯಾತಿ ಅನ್ನೋ ಪದದಲ್ಲಿ ಅದು ಶ್ರುತಿಯಲ್ಲಿ ಮಾತ್ರ ಪ್ರಯೋಗ ಕಾಣಿಸೋದು. ಹಾಗಾಗಿ ಯೋಗ ಅನ್ನೋದು ಅದರಲ್ಲಿ ಹೇಳುತ್ತೆ, ಭಗವಂತನೇ ಜೀವಾತ್ಮನಿಗೆ ಮೋಕ್ಷವನ್ನು ಕೊಟ್ಟು ಆನಂದ ಇಲ್ಲಿ ಮೋಕ್ಷವೇ ಕೊಡುವಂತಹವನು ಅಂತ ಹೇಳ್ತಾನೆ. ಅದಕ್ಕೆ ಬ್ರಹ್ಮಸೂತ್ರದಲ್ಲಿ ತತ್ಹೇತು ವ್ಯಪದೇಶಾಚ ಅನ್ಬಿಟ್ಟು ಅಂತ ಅದು ಬ್ರಹ್ಮಸೂತ್ರ 1ನೇ ಅಧ್ಯಾಯದಲ್ಲಿ 1ನೇ ಪಾದದಲ್ಲೇ ಬರುತ್ತೆ ಅದು. ಅದಕ್ಕೆ ಅವನಿಗೆ ಅವನೇ ಕಾರಣ ಆದ್ರಿಂದ ಅದು ಎಲ್ಲವನ್ನೂ ಮಾಡ್ತಾರೆ. ತತ್ಹೇತು ವ್ಯಪದೇ, ಯಾಕೆ ಅವನೇ ಹೇತು, ಹೇಗಪ್ಪ ಅಂದ್ರೆ ವ್ಯಪದೇಶಾಶ್ಚ, ಆತರ ವೇದಗಳು ಎಲ್ಲ ಮತ್ತೆ ಇದರಲ್ಲೂ ಕಂಡು ಬಂದಿದೆ. ವ್ಯಪದೇಶ ಅಲ್ಲಿಂದ ನಮ್ಗೆ ಕಂಡು ಬಂದಿದೆ ಅಂತ ಹೇಳ್ತಾರೆ ಅದಕ್ಕೆ. ಹಾಗಾಗಿ ಅದನ್ನ ಗೀತೆಯಲ್ಲ ಭಗವಂತ ಅಹಂತ್ವ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಅಂತ ಹೇಳಿದ್ದಾನೆ ಭಗವಂತ. ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ, ರಾಮಚರಣದಲ್ಲೂ ರಾಮಚರಣ ಶ್ಲೋಕದಲ್ಲೂ ನೋಡಿದೀವಿ. ಅದಕ್ಕೆ ಸುಖದೇವ ಪರಪನ್ನಾಯ ತವಾಸ್ಮಿ ಯಾಚತೆ ಅಭಯಂ ಸರ್ವಭೂತೇಭ್ಯೋ ದದಾಮಿ ಅಂತ ಅದರಲ್ಲಿ ಹೇಳಿದ್ದಾನೆ. ಎಲ್ಲಾ ಚರಣ ಶ್ಲೋಕದಲ್ಲೂ ಅದನ್ನೇ ಹೇಳಿದ್ದಾನೆ, ನಾನೇ ಮೋಕ್ಷವನ್ನು ಕೊಡುವಂತ. ನಮ್ಮನ್ನ ಭಗವಂತನ ಜೊತೆ ಸೇರಿಸೋದಕ್ಕೆ ಯಾರಪ್ಪ ಅಂದ್ರೆ ಅವನೇ ಕಾರಣ. ಯೋಗ ಅಂದ್ರೆ ನಾವು ಅವನ ಜೊತೆ ಸೇರಬೇಕು. ಆ ಸೇರೋದಕ್ಕೆ ಯಾರಪ್ಪ ಮಾಡ್ತಾರೆ, ಬೇರೆ ಯಾರ ಇನ್ನೊಬ್ರು ಇಲ್ಲ, ಅವನೇ ಮಾಡ್ತಾನೆ. ಅವನಿಗೆ ಯಾವ ಸಹಾಯವೂ ಬೇಡವಾ, ಅವನಿಲ್ದೆ ಇನ್ಯಾರಿಗೂ ಸಾಧ್ಯವೂ ಇಲ್ಲ. ಅವನೇ ನಮ್ಮನ್ನ ಸೇರಿಸಬೇಕು ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ನಿರುಕ್ತಿನಲ್ಲಿ ಅದೇನು ಹೇಳ್ತಾರೆ, ಉಕ್ತಂ ಹಿ ಮುಕ್ತ ಪ್ರಾಪ್ಯತ್ವಂ ಅಥ ಉಪಾಯತ್ವಂ ಉಚ್ಯತೆ ಸಾಕ್ಷಾತ್ ಮೋಕ್ಷೈಕ ಹೇತುತ್ವಾತ್ ಯೋಗ ಇತ್ಯಭಿಧೀಯತೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಮುಕ್ತಿಯನ್ನು ಪಡೆಯಲು ಭಗವಂತನಿಗೆ ಯಾವ ಸಹಾಯವೂ ಬೇಕಾಗಿಲ್ಲ. ಅವನೇ ಉಪಾಯ, ಅವನೇ ಉಪೇಯ. ಪಡಿಬೇಕಾಗಿದ್ದು ಅವನೇ, ಪಡೆಯಬೇಕಾಗಿದ್ದ ದಾರಿಯೂ ಅವನೇ. ಅದರಿಂದ ಅವನೇ ಮೋಕ್ಷಕ್ಕೆ ಕಾರಣನಾಗಿದ್ದಾಗಿರೋದ್ರಿಂದ ನಮ್ಮನ್ನ ಅವನಿಗೆ ಯೋಗ ಅಂತ ಹೇಳ್ತಾನೆ. ನಮ್ಮನ್ನ ಸೇರಿಸೋನು ಅವನಲ್ಲಿ ಸೇರಿಸ್ಕೋಬೇಕಾದ್ರೆ ಅವನೇ ಮನಸ್ಸು ಮಾಡಬೇಕು. ಅದರಿಂದ ಯೋಗ ಅನ್ನೋದು ಬಂತು ಅಂತ ಹೇಳ್ತಾರೆ ಅದನ್ನ. ಆಮೇಲೆ ಯೋಗ ವಿಧಾನ್ ನೇತ, ಅದಕ್ಕೆ ಓಂ ನೇತ್ರೇ ನಮಃ ಅಂತ ಇದರಲ್ಲಿ ಹೇಳ್ಬೇಕಾದ್ರೆ ಅವಾಗ ಅದಕ್ಕೆ ಹೇಳ್ತಾರೆ, ಅದಕ್ಕೆ ವ್ಯವಹಿತ ಉಪಾಯ ನಿಷ್ಠಾನಾಮಪಿ ಯೋಗ ವಿಧಾನ್ ನೇತ ನಯತೆ ತ್ರಿಚೆ ಭರ್ತ ಅಂತ ಹೇಳ್ತಾರೆ. ಅದಕ್ಕೆ ಅಂದ್ರೆ ಉಪಾಯ ನಿಷ್ಠಾನ್ ಅಂದ್ರೆ ಯೋಗ ವಿಧಾನ್ ಅಂದ್ರೆ ಯಾರು ಅಂದ್ರೆ ಯಾರು ಕರ್ಮಯೋಗ, ಜ್ಞಾನ ಯೋಗ, ಭಕ್ತಿ ಯೋಗವನ್ನು ಮಾಡ್ತಾರಲ್ಲ ಅವರು ಯೋಗವಿತ್ ಅಂತ. ನಾವು ಮಾಡುವ ಯೋಗವಲ್ಲ ಯೋಗವಿತ್ತಲ್ಲ, ಇದು ಮಾಡೋದು ಬರೀ ಆರೋಗ್ಯಕ್ಕೆ ಮಾಡುವ ಅದು ಅದಕ್ಕೆ ಸಹಾಯಕ ಮಾಡುವಂತದ್ದು ಇದು ಯೋಗವಿತ್ ಅಂದ್ರೆ ಯಾರು ಕರ್ಮಯೋಗ, ಜ್ಞಾನಯೋಗ, ಭಕ್ತಿಯೋಗ ನಿರತರಾಗಿರ್ತಾರಲ್ಲೋ ಅವರು ಯೋಗವಿತೆ. ಅವರ ನೇತ ಅಂದ್ರೆ ನಾಯಕ ಅಂತ ನಾವು ಹೇಳ್ತೇವೆ. ನಮ್ಮ ನೇತ ಅಂತ ಅಂದ್ರೆ ನಡೆಸುವವನು, ನಯತಿ ಇದೆ ನಡೆಸುವನಾದ್ರಿಂದ ಅವನು ನಾಯಕ ಅನ್ಬಿಟ್ಟು ಅಂತ. ಅವರುಗಳಿಗೆ ನಾಯಕನಾಗಿರೋದ್ರಿಂದ ಯೋಗ ವಿಧಾನ್ ನೇತ ಅಂತ ಹೇಳ್ತಾರೆ. ಅದಕ್ಕೆ ನಯತೆ ಅನ್ನೋ ಇದರಿಂದ ಬರುತ್ತೆ. ಅದಕ್ಕೆ ನಯತಿ ಅನ್ನೋ ಇದಕ್ಕೆ ತ್ರಿಚ್ ಪ್ರತ್ಯಯ ಅಂತ ಇದೆ. ಆ ತ್ರಿಚ್ ಪ್ರತ್ಯಯ ಮಾಡಿದ್ರೆ ಕಾನ್ ಅಂತ ಬಂದು ಸೇರಿರುತ್ತೆ. ಅದರಿಂದ ನಾಯಕ ಅಂತ ಆಗುತ್ತೆ. ನೇತ ಅನ್ನೋದು ನಾಯಕದಿಂದ ಬಂದಿದ್ದು. ತ್ರಿಚ್ ಅದರಿಂದ ನಾಯಕ ಅಂದ್ರೆ ನಾವು ಲೋಕದಲ್ಲಿ ಹೇಳ್ತೀವಲ್ಲ ಒಡೆಯ ಅಂತ. ಅದರಿಂದ ಎಲ್ಲ ಯೋಗವಿತ್ತುಗಳಿಗೆಲ್ಲ ಅವನು ನಾಯಕನಾಗಿದ್ದಾನೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಫಲಪರ್ಯಂತ ಯಾಕಪ್ಪ ಹೇಳ್ತಾರೆ ಅಂದ್ರೆ ಫಲಪರ್ಯಂತ ನಿರ್ವಾಹಕ. ಒಬ್ಬರಲ್ಲಿ ಅವನ ಶರಣಾಗತಿಯೋ ಭಕ್ತಿಯೋಗೋ ಏನೋ ಅವನು ಮಾಡ್ದ ಅಂದ್ರೆ ಅವ್ರಿಗೆ ಆ ಫಲ ಪರ್ಯಂತ ನಮ್ಮನ್ನ ಅವ್ನು ಕಾಪಾಡ್ತಾನೆ. ನಿರ್ಭಯೋಸ್ಮಿ ಅಂತ ನಾವು ಹೇಳ್ತೀವಲ್ಲ, ಫಲ ಪರ್ಯಂತ ನಿರ್ವಹಿಸ್ತಾನೆ ಅವನು. ನಾವು ಅವನು ಕೊಟ್ಬಿಟ್ರೆ ಅದು ಅವನ ರಕ್ಷಣೆ, ಅವನ ಭಾರ ಆಯ್ತು ಅವನಿಗೆ. ಅವನು ಫಲ ಪರ್ಯಂತವಾಗಿ ಮೋಕ್ಷಕ್ಕೆ ಹೋಗುವವರೆಗೂ ನಮ್ಮನ್ನ ಅವನೇ ನೋಡ್ತಾನೆ. ನಮ್ಮಲ್ಲಿ ಬರುವಂತಹ ಇದು ಪಾಪಗಳನ್ನೆಲ್ಲ ವಿಂಗಡಣೆ ಮಾಡಿ ಹೇಳ್ತೀವಲ್ಲ, ಇದರಲ್ಲಿ ವಿಂಗಡಣೆ ಮಾಡ್ತಾನೆ.
ಹೋಗುವಾಗ ಎಲ್ಲವನ್ನೂ ಕಳಿಯೋ ತರ ಮಾಡ್ತಾನೆ. ಹಾಗೇನಾದ್ರು ಉಳ್ಕೊಂಡಿದ್ರೆ ಪಾಪವನ್ನ ದುಷ್ಕೃತಿಗಳಿಗೂ ಪುಣ್ಯವನ್ನ ಸುಹೃತಿಗಳಿಗೂ ಹಂಚಿಬಿಟ್ಟು ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ನಿರ್ವಹಣೆ ಮಾಡ್ತಾನೆ. ಅದರಿಂದ ಆ ನಿರ್ವಾಹಕನಾದ್ರಿಂದ ಅವನು ನಾಯಕ. ಫಲಪರ್ಯಂತ ಒಬ್ಬ ಜೀವಾತ್ಮ ಅವನು ಭಕ್ತಿಯೋಗದಿಂದಲೋ ಇಲ್ಲ ಪ್ರಪತ್ತಿ ಯೋಗದಿಂದಲೋ ಅವನಲ್ಲಿ ಶರಣಾಗತಿ ಮಾಡಿಬಿಡ್ತು ಅಂದ್ರೆ ಅವನ ನಮಗೆ ಕಡ್ಕೊಂಡು ಹೋಗೋವರೆಗೂ ಅದು ಅವನ ಆ ಯೋಗ ಅನ್ನೋದಕ್ಕೆ ಮುಂದಕ್ಕೆ ತಗೊಂಡತೆ ಸೇರಿಸ್ಬೇಕಲ್ಲ. ಸೇರ್ಸೋ ಕೆಲಸವನ್ನು ಅವನೇ ಮಾಡ್ತಾನೆ. ಅದಕ್ಕೆ ನಾಯಕ, ಯೋಗ ವಿಧಾನ್ ನೇತ, ಯೋಗ ವ್ಯಕ್ತಿಗಳಿಗೆಲ್ಲ ನೇತ. ಈ ಯೋಗ ಇಲ್ಲಿ ಭಗವದ್ಗೀತೆ ಹೇಳ್ಬೇಕಾದ್ರೆ ಕರ್ಮಯೋಗ, ಜ್ಞಾನಯೋಗ, ಭಕ್ತಿ ಯೋಗ ಹೇಳಿದೆ. ನಮ್ಮಲ್ಲಿ ಪ್ರಪತ್ತಿ ಯೋಗವನ್ನು ಅದಕ್ಕೆ ಸೇರಿಸ್ಕೋಬಹುದು. ಅದು ಸಹ ಯೋಗ, ಅದು ಅವರು ಯೋಗದ ಯಾರ್ಯಾರು ಪ್ರಪತ್ತಿಯನ್ನು ಮಾಡಿದಾರೋ ಅವರು ಸಹ ಯೋಗವಿತ್ತೆ, ಅವರಿಂದ ಅವ್ರಿಗೂ ನೇತನಾಗಿದ್ದಾನೆ ಅಂತ ಹೇಳ್ಬೋದು. ಅದಕ್ಕೆ ಆಮೇಲೆ ಕಡೆಗೆ ಅದಕ್ಕೆ ಭಗವಂತ ಅದನ್ನ ಭಗವದ್ಗೀತೆಯಲ್ಲೇ ಹೇಳ್ತಾನೆ, ತೇಷಾಮೇವಾನುಕಂಪಾರ್ಥಂ ಅಹಂ ಅಜ್ಞಾನಜಂತಮ. 10ನೇ ಅಧ್ಯಾಯದಲ್ಲಿ ಬರುವಂತ ಶ್ಲೋಕ ಇದು. ತಮಃ ನಾಶಾಂ ಆತ್ಮಭಾವಸ್ಥಃ ಜ್ಞಾನದೀಪೇನ ಭಾಸ್ವತ ಅಂತ ಭಗವಂತ ಹೇಳ್ತಾನೆ. ಅಂದ್ರೆ ಕೇವಲ ಏನ್ ಕಾರಣಪ್ಪ ಅವನ್ಗೆ? ಅನುಕಂಪಾರ್ಥಂ. ನಮ್ಮಲ್ಲಿ ಅನುಕಂಪ ಅಂದ್ರೆ ನಮ್ಮಲ್ಲಿರೋ ಅಯ್ಯೋ ಇಲ್ಲಿ ಬಂದು ಕಷ್ಟಪಡ್ತಾ ಇದ್ದಾರೆ ಒಂದು ಜೀವಾತ್ಮ. ಯಾಕೆಂದ್ರೆ ಆ ಅನುಕಂಪ ಇಲ್ಲದೆ ಇದ್ರೆ ನಮ್ಗೆ ಯೋಗ್ಯತೆ ಬರೋದಿಲ್ಲ. ಎಷ್ಟೆಷ್ಟೆಲ್ಲ ನಾವು ಪಾಪಗಳು ಮಾಡಿದೀವಿ, ಎಷ್ಟು ಮಾಡಿದೀವಿ ಅಂತ ನಮ್ಗೇನಾದ್ರೂ ಒಂದು ಸ್ಲೈಡ್ ಸಿನಿಮಾ ತೋರಿಸ್ಬಿಟ್ರೆ ಹಿಂದಿನ ಜನ್ಮಗಳದು ನಮಗೆ ನಮ್ಮ ಮೇಲೆ ಒಂದು ಅಸಹ್ಯತೆ ಬರಬೇಕು. ಆ ತರ ಇರುತ್ತೆ ಅದು. ಅಷ್ಟೊಂದೆಲ್ಲ ಮಾಡಿದೀವಿ. ಅದನ್ನ ಭಗವಂತ ಏನ್ ಮಾಡೋದಕ್ಕೆ ತಾನೇ ಹೇಳ್ತಾನೆ, ತೇಷಾಮೇವ ಅನುಕಂಪಾರ್ಥಂ. ಅವರ ಅಂತ ದಯೆ, ಈ ಅನುಕಂಪ ಅಂದ್ರೆ ದಯೆ ಅಂತ ಹೋಗ್ಬೇಕು. ಕೇವಲ ದಯೆ ಕಾರಣದಿಂದ ಅಹಂ ಅಜ್ಞಾನಜಂತಮಃ. ಅವರಿಗೆ ಅಜ್ಞಾನ ಇರುತ್ತೆ, ಅವ್ರಿಗೆ ಸತ್ವ ರಜಸ್ ತಮಸ್ಸಿಂದ ಈ ಅಜ್ಞಾನಜನಿಂದ ನಾವು ಮಾಡ್ತೀವಲ್ಲ ಅದನ್ನ ಭಗವಂತ ನಾಶಯಾಮಿ ಆತ್ಮಭಾವಸ್ಥಃ. ಅವ್ರು ಮಾಡುವಂತ ಎಲ್ಲಾ ಪಾಪಗಳು ಅವ್ರ ಆತ್ಮದಲ್ಲಿ ಇದ್ದು ನೋಡಿ ಭಗವಂತನ ಎಲ್ಲ ಗೊತ್ತಲ್ಲ, ಅದನ್ನ ನಾಶ ಮಾಡ್ತಾನೆ. ಅವ್ರಿಗೆ ಜ್ಞಾನದೀಪೇನ ಭಾಸ್ವಾದ ಅಂತ ಹೇಳ್ತಾನೆ. ಈ ಪದವಿ ಬಹಳ ಮುಖ್ಯವಾದದ್ದು. ನೇರವಾಗಿ ನಾನು ಅವ್ರು ಮೋಕ್ಷ ಕೊಡ್ತೀನಿ ಅಂತ ಹೇಳೋದಿಲ್ಲ. ಜ್ಞಾನದೀಪೇನ ಅವರಿಗೆ ಜ್ಞಾನವನ್ನ ಕೊಡ್ತಾನೆ, ಜ್ಞಾನದೀಪವನ್ನು ಹಚ್ಚಿಸ್ತಾನೆ. ಆಗ ಜ್ಞಾನದೀಪ ಹಚ್ಚಿದ ಜೀವಾತ್ಮನ ಏನಾಗುತ್ತೆ, ಇಷ್ಟೆಲ್ಲ ಮಾಡಿದ್ವಲ್ಲ, ಇಷ್ಟೆಲ್ಲ ನಾವು ಸಂಸಾರದಲ್ಲಿ ಇಷ್ಟೊಂದು ಜನ್ಮ ನಾವು ಕಳೆದ್ಬಿಟ್ವಲ್ಲ, ಇಷ್ಟೊಂದು ತೊಂದರೆ ಮಾಡಿದ್ವಲ್ಲ ಅಂದ್ಬಿಟ್ಟು ನಮಗಾಗೆ ಒಳ್ಳೆ ಆಚಾರನ ಪಡೆದು ಜ್ಞಾನವನ್ನ ಪಡ್ಕೊಂಡು ಭಕ್ತಿ ಯೋಗವೋ ಪ್ರಪತ್ತಿ ಯೋಗವೋ ಒಂದು ಮಾಡಿ ಅದು ಜ್ಞಾನದೀಪೇನ ಭಾಸ್ವತ. ಒಳಗಡೆ ಜ್ಞಾನದೀಪದಿಂದ ಅವರಿಗೆ ಮುಂತು ಮಾಡ್ತೀನಿ ಅಂತ, ಅದರಿಂದ ಸಿಗುತ್ತೆ ಅಂದ್ಬಿಟ್ಟು ಅಂತ ಅದನ್ನ ಹೇಳ್ತಾ ಕಡೆಗೆ. ಆಮೇಲೆ ಅದನ್ನೇ ಹೇಳ್ತಾರೆ. ಅದೇ 12ನೇ ಅಧ್ಯಾಯದಲ್ಲಿ ಇದನ್ನೇ ಇನ್ನೂ ಸ್ವಲ್ಪ ಬೇರೆ ತರ ಹೇಳ್ತಾರೆ ಕಡೆಗೆ. ಅದಕ್ಕೆ ಅವಾಗ ಹೇಳ್ತಾ ಅದಕ್ಕೆ ಅದು ಏತು ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ ಅಹನ್ಯೇನೈವ ಯೋಗೇನ ಮಾಧ್ಯಯಂತ ಉಪಾಸತೆ ಅಂದ್ಬಿಟ್ಟು ಅಂತ. ಅದಕ್ಕೆ ಅದಂದ ಸರ್ವಾಣಿ ಕರ್ಮಾಣಿ ಮಯಿ ಸನ್ಯಸ್ಯ ಮತ್ಪರಾಹ. ಎಲ್ಲರೂ ಎಲ್ಲವ ಕರ್ಮವನ್ನು ಮಯಿ ಸನ್ಯಸ್ಯ ನನ್ನಲ್ಲೇ ಬಿಡ್ತಾರೋ. ನಾವು ಸಾತ್ವಿಕ ತ್ಯಾಗ ಅಂತ ಹೇಳ್ತೀವಲ್ಲ, ಏನ್ ಮಾಡು ಭಗವಂತ, ನಾನಲ್ಲ ನೀನೇ ಮಾಡಿಸೋದು ಅಂತ ಎಲ್ಲಾ ಕೆಲಸವು ಕರ್ತೃತ್ವ ಫಲ ಮತ್ತು ಮಮತೆ ಮೂರನ್ನು ತ್ಯಾಗ ಮಾಡಿ ಮಯಿ ಸನ್ಯಾಸ್ಯ ಅನ್ನೋ ಅದು ಅರ್ಥ. ಅದಕ್ಕೆ ನನ್ನಲ್ಲೇ ಬಿಟ್ಟವರಾಗಿ ಯಾವ ಕೆಲಸವನ್ನು ಮಾಡಿದ್ರು ಅದು ನನ್ನಲ್ಲೇ ಬಿಟ್ಟವರಾಗಿ ಮತ್ಪರಾಹ, ಅದೊಂದು ಮುಖ್ಯ. ಹಂಗನ್ಬಿಟ್ಟು ಕೆಟ್ಟ ಕೆಲಸನ ಮಾಡಿ ಭಗವಂತನ ಹಾಕೋದು ಅಂತಲ್ಲ, ಮಾಡಿದ ತಪ್ಪನ್ನ ತಿಳ್ಕೊಂಡು ಮುಂದೆ ಮಾಡುವಂತಹ ನಿತ್ಯ ನೈಮಿತ್ಯ ಕರ್ಮವಾಗ್ಲಿ ಯಾವುದೇ ಆಗ್ಲಿ ನಾವು ಅದನ್ನ ಎಲ್ಲವನ್ನೂ ಸಹ ಭಗವಂತನ ಪರವಾಗಿ ಮಾಡಿ ಮತ್ಪರಾಹ ನನ್ನಲ್ಲೇ ಮನಸ್ಸುಳ್ಳವರಾಗಿಯವರು ಏನ್ ಮಾಡ್ತಾರೆ, ಅದಕ್ಕೆ ಹೇಳ್ತಾರೆ ಅಹನ್ಯೇ ನೈವ ಯೋಗೇನ ಆಧ್ಯಯಂತ ಉಪಾಸತೆ. ಯಾರು ನನ್ನ ಉಪಾಡ್ತಾರ ಅದರಿಂದ ಯೋಗ ಅಂದ್ರೆ ಇಲ್ಲಿ ತಪಸ್ಸು, ಜ್ಞಾನ ತಪಸ್ಸು. ಯಾರು ನನ್ನ ಆತನ ಮಾಡ್ತಾರೋ ಅವ್ರನ್ನ ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಅಂತ. ಅಂಥವ್ರು ನಾನು ಮೃತ್ಯು ಸಾಗರವಾಗಿರೋ ಈ ಸಂಸಾರದಿಂದ ಉದ್ಧರ್ತಂ ಅಂತ ಹೇಳ್ತಾರೆ. ಉದ್ಧರ್ತಾನ್, ಅವರು ನಾನು ಉದ್ಧಾರ ಮಾಡ್ತೀನಿ, ಈ ಮೃತ್ಯು ಸಾಗಿರುವ ಸಂಸಾರದಿಂದ ಮೇಲೆ ಕೆತ್ತುತ್ತೀನಿ ಅವ್ರನ್ನ ಅಂತ ನೇರವಾಗಿ ಭಗವಂತನೇ ಹೇಳಿದಾನೆ. ಅದರಿಂದ ಇದೆಲ್ಲ ಯೋಗಕ್ಕೆ ಲಿಂಕ್ ಆಗೋದು. ಅದಕ್ಕೆ ಮಾಡಿದ್ರೆ ಯೋಗವಿತ್ತ ಆಗ್ಬಿಡ್ತಾರೆ. ಅದರಿಂದ ಎಲ್ಲರಿಗೂ ಯೋಗವಿತಾನ್ ನೇತ ಅಂತ ಅದನ್ನ ಹೇಳ್ತಾರೆ. ಇದನ್ನ ಭಗವದ್ಗೀತೆಯಲ್ಲಿ ಹೇಳದೇ ಇರೋದೇ ಇಲ್ಲ ಭಗವಂತ. ನೀವು ಎಲ್ಲಿ ಓದಿ ಅದೆಲ್ಲ ಅಂಶ ಒಂದು ಭಗವಂತ ಯಾವುದೋ ಒಂದು ಶ್ಲೋಕದಲ್ಲಿ ಹಾಕ್ಬಿಟ್ಟಿರ್ತಾರೆ ಗೀತೆನಲ್ಲಿ. ಯಾವ ಏನೇ ಮಾಡಿ ಎಲ್ಲವನ್ನೂ ತಂದು ಇಲ್ಲಿ ಭಗವದ್ಗೀತೆನಲ್ಲಿ ಭಗವಂತ ಹೇಳ್ತಾನೆ. ಅದಕ್ಕೆ ಕಡೆಗೆ ಹೇಳ್ತಾರೆ. ಆಮೇಲೆ ಅದೇ ತರ ಸಂಸಾರಂ ಅಪಾರಂ ಪರಂ ಈಪ್ಸಮಾನೈಹಿ ಆರಾಧನೀಯೋ ಹರಿ ಏಕ ಏವ ಅನ್ಬಿಟ್ಟು ಅಂತ ಅದನ್ನ ಹೇಳ್ತಾರೆ. ಇದನ್ನ ವಿಷ್ಣು ಧರ್ಮದಲ್ಲಿ ಬರುವಂತಹದಕ್ಕೆ
ಸಂಸಾರ ಅಪಾರ, ಈ ಸಂಸಾರ ಅನ್ನೋದು ದೊಡ್ಡ ಸಾಗರ ಅದು. ಆ ಕಡಲನ್ನ ಪರಂ ಇಷ್ಟಮಾನೆಯಿಂದ ಇಚ್ಛಿಸುವವರು, ಅದನ್ನ ದಾಟಕ್ಕೆ ಯಾರು ಇಚ್ಛೆ ಪಡ್ತಾರೋ. ಈ ಸಂಸಾರ ನಾವೇನ್ ಮಾಡ್ತೀವಿ, ಸಂಸಾರ ಸಾಗು ದಾಟಕ್ಕೆ ಇಚ್ಛೆ ಪಡೋದೇ ಇಲ್ಲ, ಇಲ್ಲೇ ಇರಬೇಕು ಅಂತ ಇಚ್ಛೆ ಪಡ್ತೀವಿ. ಅದಕ್ಕೆ ಇಲ್ಲಿರುವ ಭೋಗಗಳನ್ನ ಅನಿಸ್ಕೊಂಡು ಶ್ರೇಯಸ್ಸನ್ನ ನಾವು ಬಯಸಲ್ಲ, ಪ್ರೇಯಸ್ಸನ್ನೇ ಬಯಸ್ತೀವಿ, ಇಲ್ಲಿರೋಕೆ ಇಷ್ಟಪಡ್ತೀವಿ. ಆದ್ರೆ ಯಾರು ಪರಂ ಇಷ್ಟಮಾನೈ ಸಂಸಾರ ಪಾರಂ ಅಂದ್ರೆ ಸಂಸಾರ ದಾಟೋದಿಕ್ಕೆ ಯಾರು ಇಷ್ಟಪಡ್ತಾರೋ ಅವರು ಆರಾಧನೀಯೋ ಹರಿಹಿ ಏಕ ಏವ, ಅವರು ಹರಿಯನ್ನ ಒಬ್ಬನ್ನೇ ಆರಾಧಿಸಬೇಕು, ಆರಾಧನೆ ಮಾಡಬೇಕು. ಅವನೊಬ್ಬನೇ ಆರಾಧನೀಯ, ಭಗವಂತನೊಬ್ಬನೇ ಆರಾಧನೀಯ, ಅವನೊಬ್ಬನೇ ನಮ್ಮನ್ನ ತಗೊಂಡು ಹೋಗ್ತಾನೆ. ಯಾಕೆಂದ್ರೆ ಅವನು ಯೋಗವಿಧಾನ್ ನೇತ, ಯೋಗವೃತ್ತಿಗಳ ಒಡೆಯನಾಗಿದ್ದರಿಂದ ಅದೇ ಹೇಳ್ತಾನೆ. ಅದಕ್ಕೆ ಶ್ರುತಿನೇ ಅಂತ ಬರುತ್ತೆ. ಅದಕ್ಕೆ ಪರಾಮೃತಾತ್ ಪರಿಮುಚ್ಛಂತಿ ಸರ್ವೇ, ಪರಾಮೃತಾತ್ ಪರಿಮುಚ್ಛಂತಿ ಸರ್ವೇ ಅಂದ್ಬಿಟ್ಟು ಎಲ್ಲರೂ ಸಹ ಅಮೃತನಾದ ಪರ ಅಮೃತ, ಅವನೇ ಅಮೃತ, ಅವನೇ ಪರ, ಅವನಲ್ಲಿ ಪರಿಮುಚ್ಚಂದಿ ಸರ್ವೇ, ಎಲ್ಲ ಇದು ಅವನಲ್ಲೇ ಹೋಗಿ ಸೇರುತ್ತೆ, ಭಗವಂತನಲ್ಲೇ. ಮುಮುಕ್ಷುಗಳೆಲ್ಲ ಹೋಗಿ ಭಗವಂತನಲ್ಲೇ ಸೇರ್ತಾರೆ ಅಂದ್ಬಿಟ್ಟು ಮುಂಡಕೋಮರಿಷತ್ತಲ್ಲಿ ಮುಂದೆ 2-3 ಬರುತ್ತೆ. ಆಮೇಲೆ ಜುಷ್ಟಸ್ತತಸ್ತೇನ ಅಮೃತತ್ವಮೇತಿ ಅನ್ಬಿಟ್ಟು ಅಂತ ಹೇಳ್ತಾರೆ. ಅದಕ್ಕೆ ಅವ ಜುಷ್ಟಸ್ತತ, ಅವನು ಅಮೃತತ್ವಮೇತಿ, ಅವರನ್ನ ಇಲ್ಲಿ ದೇಹ ತ್ಯಾಗವಾದ ಮೇಲೆ ಅಮೃತತ್ವಂ, ಜುಷ್ಟ ಮುಕ್ತಾತ್ಮರು ದೇಹ ಬಿಟ್ಟ ನಂತರ ಹೋಗಿ, ಅಂದ್ರೆ ಮುಮುಕ್ಷುಗಳು, ಎಲ್ಲರಿಗೂ ಇಲ್ಲ, ಯಾರು ಮೋಕ್ಷವನ್ನು ಇಚ್ಛೆ ಪಟ್ಟು ಒಂದು ಉಪಾಯವನ್ನು ಮಾಡಿರ್ತಾರೋ, ಶರಣಾಗತಿ ಇಲ್ಲ ಭಕ್ತಿ ಯೋಗ, ಅವರು ತಟಸ್ಥೇನ ಅಮೃತತ್ವಂ ಏತಿ, ಅವನ ಜೊತೆ ಹೋಗಿ ಭಗವಂತನ ಸೇರ್ತಾರೆ. ಮುಕ್ತಾತ್ಮ ಒಂದು ಶ್ವೇತಾಶ್ವೋಪನಿಷತ್ತಲ್ಲಿ ಬರುವಂತಹ ಮಾತು. ನಿರುಕ್ತಿನಲ್ಲಿ ಅದನ್ನ ಹೇಳ್ತಾರೆ. ಅಂದ್ರೆ ಉಪಾಯ ಭಕ್ತಿನಿಷ್ಠ ಏತೆ ಯೋಗವಿದ ಸ್ಮೃತಾ ತೇಷಾಂಚ ಫಲಪರ್ಯಂತ ನೇತಾ ನಿರ್ವಾಹಕಚ್ಚಯ. ಅಂದ್ರೆ ಉಪಾಯ ಮಾಡಿದಲ್ಲಿ ಒಂದು ಶರಣಾಗತಿ ತಗೋಬಹುದು. ಭಕ್ತಿನಿಷ್ಠಾಯೇ, ಭಕ್ತಿನಿಷ್ಠ ಅನ್ನೋದ್ರೆ ಭಕ್ತಿ ಯೋಗ ಮಾಡಿದವರು, ಉಪಾಯ ಅನ್ನುವಾಗ ಶರಣಾಗತಿ ಮಾಡಿದವರು. ಅವರೆಲ್ಲರೂ ಸಹ ಏತೆ ಇವರಿಬ್ಬರು ಏನ್ ಮಾಡ್ತಾರೆ, ಯೋಗವಿದಾಹ ಸ್ಮೃತ, ಇವರಿಬ್ಬರಿಗೂ ಸಹ ಯೋಗವಿತ್ ಅಂತ ಹೇಳ್ತೀವಿ ಲೋಕದಲ್ಲಿ, ಯೋಗವಿದಾಹ ಸ್ಮೃತಃ. ಆಮೇಲೆ ತೇಷಾಂಚ ಫಲಪರ್ಯಂತ ನೇತಾ ನಿರ್ವಾಹಕಶ್ಚ ಯಃ ಸಹ ಯೋಗವಿಧಾನ್ ನೇತ ಅಂತ ಹೇಳ್ತಾರೆ. ಅವರಿಗೆ ಫಲಪರ್ಯಂತವರೆಗೂ ಒಂದು ಸಲ ಅವ್ರು ಮಾಡಿದ್ಮೇಲೆ ಫಲಪರ್ಯಂತರು ಯಾರು ನಿರ್ವಹಿಸ್ಕೊಂಡು ಹೋಗ್ತಾನೋ ನಿರ್ವಾಹಕನಾಗಿ, ಈಗ ನಾವು ಗೈಡ್ ಅಂತ ಹೇಳ್ತೀವಲ್ಲ, ಎಲ್ಲ ಹೋದ್ರೆ ಗೈಡ್ ಕರ್ಕೊಂಡು ಹೋಗಿ ತೋರಿಸ್ತಾನಲ್ಲ, ಆತರ ನಿರ್ವಾಹಕ ನಮ್ಮನ್ನ ಎಲ್ಲವನ್ನು ಯಾರು ಅಲ್ಲಿ ಹೋಗೋವರೆಗೂ ಅವಂದೇ ಇದೆ ಇದು ಜವಾಬ್ದಾರಿ, ಕರ್ಕೊಂಡು ಹೋಗ್ತಾನೆ. ಅದರಿಂದ ಯೋಗ ವಿಧಾನ್ ನೇತ ಅಂತ ಹೇಳ್ತಾರೆ. ಅದರಿಂದ ಹೇಳ್ತಾರೆ. ಆಮೇಲೆ ಪ್ರಧಾನ ಪುರುಷೇಶ್ವರ ನೆಕ್ಸ್ಟ್. ಅದಕ್ಕೆ ಆಮೇಲೆ ಪ್ರಧಾನ ಪುರುಷಾಯ ನಮಃ ಅಂದ್ಬಿಟ್ಟು ಅದಕ್ಕೆ ಇದು ಶ್ಲೋಕ, ಇದು ಸಹಸ್ರನಾಮ. ಅದಕ್ಕೆ ಇದಂ ಜೇಬ ಉಪಪಾದ್ಯತೆ ಪ್ರಧಾನ ಪುರುಷೇಶ್ವರ. ಇದ್ಮೇಲೆ ಹೇಳ್ತಾರೆ ಏನಂದ್ರೆ, ಪ್ರಧಾನಸ್ಯ ಬಂಧ ಹೇತೋ ಪುರುಷಾನಾಂಚ ಬದ್ಯಮಾನಾನಾಂ ಸರ್ವತಾ ನಿಯಾಮಕಃ ಸ್ಥೇಷ ಭಾಸ ಇತ್ಯಾದಿನ ವನಸ್ಪತ್ಯ ಏವಂ ಸ್ಥಾವರ ಅಂದ್ಬಿಟ್ಟು ಹೇಳ್ತಾರೆ. ಅಂದ್ರೆ ಪ್ರಧಾನ ಅಂದ್ರೆ ಪ್ರಕೃತಿಗೆ ಪ್ರಧಾನ ಅಂತ ಹೆಸರು. ಈ ಪ್ರಧಾನ ಅಂದ್ರೆ ಈ ಪ್ರಕೃತಿಗೆ ಪ್ರಧಾನ ಅಂತ. ಇವರೆಲ್ಲ ವೈಶೇಷಿಕರೆಲ್ಲ ಪ್ರಕೃತಿನೇ ಪ್ರಧಾನವನ್ನೇ, ಭಗವಂತನ ಒಪ್ಪೋದಿಲ್ಲ ಅವರು. ಪ್ರಕೃತಿನೇ ಪ್ರಧಾನವೇ ಅವರಿಗೆ ಇದು ಅಂದ್ಬಿಟ್ಟು ಅಂತ. ಇನ್ನು ಇವ್ರೇನ್ ಮಾಡ್ತಾರೆ, ವೈಶೇಷಿಕರೇನ ನೈಯಾಯಿಕರು ಏನ್ ಮಾಡ್ತಾರೆ, ಭಗವಂತನ ಒಪ್ಕೊಂಡು ಅವನ್ ಬರೀ ಇದು ಕಾರಣ, ಉಪಾದಾನ ಕಾರಣ, ನಿಮಿತ್ತ ಕಾರಣ ಎಲ್ಲವೂ ಸಹ ಪ್ರಕೃತಿನೇ ಅಂದ್ಬಿಟ್ಟು ಅವ್ರು ಹೇಳ್ಕೊಂಡು ಹೋಗ್ತಾರೆ. ಆ ಪ್ರಧಾನ ಅಂದ್ರೆ ಪ್ರಕೃತಿಗೆ ಹೆಸರು. ಅದಕ್ಕೆ ಪ್ರಧಾನ ಪುರುಷ ಈಶ್ವರ ಅಂತ ಹೇಳ್ತಾನೆ. ಅದರಿಂದ ಪುರುಷಾನಾಮ ಅನ್ನೋದು ಚೇತಸ್, ಇಲ್ಲಿ ಪ್ರಧಾನ ಅಂದ್ರೆ ಪ್ರಕೃತಿ, ಪುರುಷ ಅನ್ನೋದು ಸಾಧಾರಣವಾಗಿ ಭಗವಂತನ ಹೇಳಿದ್ರು, ಇಲ್ಲಿ ತಗೋಬೇಕು ಪುರುಷ ಅಂದ್ರೆ ಜೀವಾತ್ಮ. ಅಂದ್ರೆ ಈ ಪ್ರಕೃತಿ ಅನ್ನೋದು ಈ ಜೀವಾತ್ಮನನ್ನ ಇಲ್ಲಿ ಬಂಧಿಸಿಟ್ಟಿದೆ. ಅದಾದ್ರೆ ಬದ್ಯಮಾನಾನ, ಈ ಪುರುಷರನ್ನೆಲ್ಲರೂ ಪ್ರಕೃತಿ ತನ್ನ ಬಂಧನದಲ್ಲಿ ಇಟ್ಟಿದೆ. ಯಾಕಂದ್ರೆ ತನ್ನ ಇದರಲ್ಲಿ ಇಟ್ಕೊಂಡು ತನ್ನ ಇದರಲ್ಲೇ ಇಲ್ಲಿ ಅವರಿಗೆ ಮಾಯೆಯಿಂದಾಗಿ ಅವರಿಗೆ ಜ್ಞಾನವನ್ನೆಲ್ಲ ಹೋಗ್ಲಾಡಿಸಿ ಅಜ್ಞಾನವನ್ನೇ ತುಂಬಿ ಸತ್ವ ರಜಸ್ಸು ತಮಸ್ಸಿಂದ ಅಜ್ಞಾನವೇ ಬಂದು ನಾವು ಯಾವುದು ಕೆಟ್ಟದ್ದೋ ಅದನ್ನೇ ಒಳ್ಳೆಯದು ಅನ್ಕೊಂಡು ಆಚರಣೆ ಮಾಡ್ಕೊಂಡು ಬರ್ತಾ ಇದ್ದೀವಿ. ಯಾವುದು ಬಾಡ್ದು ಕೂಡುದು ಅದನ್ನೇ ಮಾಡ್ತೀವಿ, ಯಾವುದನ್ನ ಮಾಡಬೇಕೋ ಅದನ್ನ ಮಾಡೋದಿಲ್ಲ. ಅದರಿಂದ ಪ್ರಕೃತಿ ಅನ್ನೋದು ಏನಾಗುತ್ತೆ, ಆ ಜೀವಾತ್ಮನ ತನ್ನ ಬಂಧನದಲ್ಲಂತ ತನ್ನ ನಿಯಮದಲ್ಲಿ ಇಟ್ಕೊಂಡಿದೆ. ಈ ಭಗವಂತ ಏನಾಗಿದ್ದಾನೆ, ಈ ಪ್ರಕೃತಿಗೂ ಜೀವಾತ್ಮನಿಗೂ ಒಡೆಯ, ಪ್ರಧಾನ ಪುರುಷ ಈಶ್ವರ. ಪ್ರಧಾನಕ್ಕೂ ಪ್ರಧಾನ ಪುರುಷಾಣಾಂ ಈಶ್ವರ,
ಪ್ರಧಾನಕ್ಕೂ ಅವನೇ ಈಶ್ವರ, ಪುರುಷರಿಗೂ ಅವನೇ ಈಶ್ವರ. ಆ ಪ್ರಧಾನವೂ ಸಹ ಅವನ ಇದು ಇಚ್ಛೆಯಿಂದಲೇ ಸೃಷ್ಟಿಯಾಗಿರೋದು. ಹಾಗಾಗಿ ಆ ಎರಡನ್ನು ಇಲ್ಲಿ ಚೇತನ ಅಚೇತನ ಅದನ್ನ ಪ್ರಕೃತಿ ಇದು ಅಚೇತನ ಅಂತ ಹೇಳ್ತೀವಿ ನಾವು. ಅಚೇತನ ಚೇತನ ಎರಡವನ್ನು ನೇಮಿಸುವವನು ಭಗವಂತ. ಅದನ್ನ ಪ್ರಧಾನ ಪುರುಷೇಶ್ವರ ಅಂತ ಹೇಳ್ತಾರೆ. ಅದಕ್ಕೆ ಇದು ಸ್ಥಾ ಈಶಾ ಭಾಸ ಅನ್ನೋದಕ್ಕೆ ಅದರಿಂದ ಬಂದಿರುವಂತಹ ಪದ. ಅದಕ್ಕೆ ಈ ಪದವನ್ನ ಹೇಳ್ತಾ ಕಡೆ ಇದಕ್ಕೆ ಅವಾಗ ಇದು ಪುರುಷ ಅನ್ನೋದಕ್ಕೆ ಸ್ಥಾ ಈಶಾ ಭಾಸ ಅನ್ನೋದಕ್ಕೆ ಒಂದು ಯಾವ್ದೋ ಕಸೋರಚ್ ಅಂತ ಬರುತ್ತೆ. ಅದರಿಂದ ಇದಾಗುತ್ತೆ, ಅದು ಶಬ್ದ ಈಶ್ವರನ ಶಬ್ದ ಹುಟ್ಟಾಗುತ್ತೆ. ಅದು ಈಶಾ, ಅದರಿಂದ ಈಶ್ವರ ಅಂದ್ರೆ ಎಲ್ಲವನ್ನು ನಿಯಂತ್ರಿಸುವನು ಅಂದ್ಬಿಟ್ಟು ಅಂತ ಅದರಿಂದ ಹೊರಡ್ತಾ ಇದಕ್ಕೆ. ಆಮೇಲೆ ಸಂಯುಕ್ತಂ ಏತತೆ ಕ್ಷರಂ ಅಕ್ಷರಂಚ ಅಂದ್ಬಿಟ್ಟು ಅಂದ್ರೆ ಎರಡವನ್ನೂ ಸಹ ಇದು ವ್ಯಕ್ತಾವ್ಯಕ್ತಂ ಭರತೆ ವಿಶ್ವಮೀಶಃ ಅಂದ್ಬಿಟ್ಟು ಅಂತ ಇದು ಅನೀಶಾ, ಇವೆರಡು ಶ್ವೇತಾಶಿವಪುರುಷದಲ್ಲಿ ಬರುವಂತಹ ಮಂತ್ರ. ಇವೆರಡುವೆ ಅನೀಶ್ಚಾತ್ಮಬದ್ಧತೆ ಭೋಕ್ತ ಭಾವಾತೆ ಜ್ಞಾತ್ವಾದೇವಂ ಮುಚ್ಯತೆ ಸರ್ವಪಾಶೈಃ ಅಂದ್ಬಿಟ್ಟು ಪ್ರಧಾನ ಕ್ಷೇತ್ರಜ್ಞ ಪತಿ ಗುಣೇಶಃ ಕ್ಷರಾತ್ಮಾನೋ ಈಶತೆ ದೇವ ಏಕಃ ಇತಿ. ಇದು ಎರಡು ಸಹ ಶ್ವೇತಾಶ್ವೋಪನಿಷತ್ತಲ್ಲಿ ಬೇರೆ ಬೇರೆ ಇದರಲ್ಲಿ ಬರುವಂತಹ ಮಂತ್ರ. ಒಂದು 1ನೇ ಅಧ್ಯಾಯದಲ್ಲಿ ಬರುತ್ತೆ, ಒಂದು 6ನೇ ಅಧ್ಯಾಯದಲ್ಲಿ ಬರುವಂತಹ ಮಂತ್ರಗಳು. ಅದಕ್ಕೆ ಅಂದ್ರೆ ಹೇಳ್ತಾರೆ ಇದರಲ್ಲಿ ಸಂಯುಕ್ತಂ ಏತತೆ ಕ್ಷರಂ ಅಕ್ಷರಂಚ. ಕಡೆಗೆ ಈ ಪ್ರಕೃತಿ ಪ್ರಕೃತಿ ಕ್ಷಯ, ಅದು ಅಚೇತನ ಅಂದ್ರೆ ಕ್ಷಯವಾಗುತ್ತೆ. ಅದು ಜೀವಾತ್ಮ ಕ್ಷಯಿಸೋದಿಲ್ಲ, ವಿಕಾರ ಪಡ್ತಾನೆ. ವಿಕಾರ ಉಂಟು ಜೀವಾತ್ಮನಿಗೆ, ಈ ಸಂಸಾರದಲ್ಲಿರೋವರಿಗೆ. ಆದ್ರೆ ಕ್ಷಯಿಸೋದಿಲ್ಲ ಅವನಿಗೆ, ನಾಶವಿಲ್ಲ ಅವನಿಗೆ. ಪ್ರಕೃತಿ ನಾಶವಾದ ಕ್ಷಯಿಸುವ ಶಬ್ದ ಉಳ್ಳದ್ದು. ಅದರಿಂದ ಹೇಳ್ತಾರೆ ಇದು ಕ್ಷರಂ ಅಕ್ಷರ. ಅದು ಕ್ಷರ, ಪ್ರಕೃತಿ ಅನ್ನೋದು ಕ್ಷರ, ಜೀವಾತ್ಮ ಅಕ್ಷರ, ನಾಶವಿಲ್ಲದ್ದು. ಇದು ಇವೆರಡೂ ಸಂಯುಕ್ತ. ಅದು ಹೇಳ್ತಾರೆ ಸಂಯುಕ್ತಂ ಕ್ಷರಂ ಅಕ್ಷರಂಚ. ಅದರಿಂದ ಈ ಲೋಕದಲ್ಲಿ, ಯಾಕಂದ್ರೆ ಪ್ರಕೃತಿ ಮಂಡಲದಲ್ಲಿ ನಾವು ಬಂದಿರೋದ್ರಿಂದ ನಮಗೂ ಜೀವಾತ್ಮ ಮತ್ತೆ ಪ್ರಕೃತಿಗೂ ಒಂದು ಸಂಬಂಧ ಉಂಟಾಗುತ್ತೆ. ಯೋಗ ಯುಜ್ಯತ್ ಅಂತ ಅದಕ್ಕೆ ವ್ಯಕ್ತ ಅವ್ಯಕ್ತಂಚ ಭರತೆ ವಿಶ್ವಮೀಶಃ. ಅದು ವ್ಯಕ್ತವಾದ ಅವ್ಯಕ್ತ, ಅದು ಇದು ಜೀವಾತ್ಮ. ವ್ಯಕ್ತವಾಗಿರೋದು ಪ್ರಕೃತಿ ಮಂಡ ತಿಳಿಯೋದು. ಇವೆರಡನ್ನೂ ಸಹ ಎರಡನ್ನು ಭರತೆ ಯಾರಪ್ಪ? ಈಶಃ, ಅವ್ಯಯನಾದವನು ಭರತ ಮಾಡ್ತಾನೆ ಅವನು. ಅದರಿಂದ ಅವನಿಗೆ ಈಶಃ ಅಂತ. ಈ ಪ್ರಕೃತಿಯನ್ನು ಧರಿಸ್ಕೊಂಡಿದ್ದಾನೆ, ಜೀವಾತ್ಮನ್ನು ಧರಿಸ್ಕೊಂಡಿದ್ದಾನೆ, ಅಂತರ್ಯಾಮಿಯಾಗಿ ನಿಯಂತ್ರಣ ಮಾಡ್ತಾನೆ. ಈ ಪ್ರಧಾನ ಪ್ರಕೃತಿ ಎರಡನ್ನೂ ಧರಿಸ್ಕೊಂಡಿದ್ದಾನಲ್ಲ, ಅದಕ್ಕೆ ಈಶಃ. ಅದರಿಂದ ಪ್ರಧಾನ ಪುರುಷೇಶ್ವರ ಅಂತ ಬಿಡುತ್ತೆ. ಅದನ್ನ ಹೇಳ್ತಾ ಈಗ ಅನೀಶ್ಚಾತ್ಮಬದ್ಧತೆ ಭೋಕ್ತ ಭಾವಾತ್. ಈಗ ಇದು ಆತ್ಮ ಇದೆಯಲ್ಲ, ಇದು ಇದು ಪ್ರಕೃತಿ ಮಂಡಲ ಇದೆಯಲ್ಲ, ಅದು ಆತ್ಮಭಾವದಿಂದ ಏನ್ ಮಾಡ್ತಾನೆ? ಎಲ್ಲನ್ನೂ ಸಹ ಬಂಧನ ಮಾಡಿದ್ದಾನೆ. ಪ್ರಕೃತಿಯನ್ನು ತನ್ನ ಇದರಲ್ಲಿದ್ದಾನೆ. ಜೀವಾತ್ಮನ ಒಳಗಡೆ ಇರೋದ್ರಿಂದ ಅನೀಶರಾಗಿತ್ತು ಅಂತ ಅನ್ಕೊಂಡು ಅವ್ರನ್ನ ಒಳಗಡೆಯಿಂದ ಅವನು ಬಂಧನದಲ್ಲಿ ಇಟ್ಕೊಂಡು ಅವ್ರನ್ನ ನಿಯಮನ ಮಾಡ್ತಾನೆ ಅವನು. ಅದರಿಂದ ಜ್ಞಾತ್ವಾದೇವಂ ಮುಚ್ಯತೆ ಸರ್ವ ಪಾಪೈಃ. ಅದರಿಂದ ಭೋಕ್ತೃಭಾವಾತ್, ಅವನು ಭೋಕ್ತೃ, ಎಲ್ಲವನ್ನು ಭೋಕ್ತೃಭಾವದಿಂದ ಎಲ್ಲವನ್ನೂ ನಿಯಂತ್ರಣ ಮಾಡ್ತಾ ಇದ್ದಾನೆ. ಅಂತಹ ದೇವಂ ಜ್ಞಾತ್ವ, ಅವನನ್ನು ನಾವು ತಿಳ್ಕೊಂಡ ಅಂದ್ರೆ, ನಾವೆಲ್ಲ ಮಾಡ್ತಿರೋದು ಪ್ರತಿಯೊಂದು ಭಗವಂತನೇ ನಿಯಂತ್ರಣ ಮಾಡ್ತಾ ಇರೋದು. ಪ್ರಕೃತಿಯೂ ಸಹ ಅವರ ನಿಯಂತ್ರಣದಲ್ಲೇ ಇದೆ. ಅದರ ಪ್ರಕಾರವೇ ನಡೀತಂತೆ. ಯಾರು ಭಗವಂತನ ತಿಳ್ಕೊಳ್ತಾರೋ ಅವರಿಗೆ ಸರ್ವ ಪಾಪೈಹಿ ಮುಚ್ಚತೆ. ಅವರು ಎಲ್ಲ ಅಂದ್ರೆ ಜ್ಞಾತ್ವ ಅಂದ್ರೆ ಜ್ಞಾತ್ವ, ಅವಾಗ ಭಕ್ತಿ ಯೋಗ ಶರಣಾಗತಿ ಎಲ್ಲ ಮಾಡ್ತೀವಿ ಅಂತ. ಸರ್ವ ಪಾಪೈ, ಅವ್ರ ಎಲ್ಲಾ ಪಾಪಗಳಿಂದ ಮುಚ್ಚತೆ ತಾಳ್ತಾರೆ. ಅದಕ್ಕೆ ಪ್ರಧಾನ ಕ್ಷೇತ್ರಜ್ಞ ಪತಿ ಗುಣೇಶಃ. ಪ್ರಧಾನ ಪ್ರಕೃತಿ, ಕ್ಷೇತ್ರಜ್ಞ ಅನ್ನೋದು ಜೀವಾತ್ಮ. ಇವು ಎಲ್ರಿಗೂ ಪತಿ ಅವನು ಯಾರು? ಗುಣೇಶ. ಗುಣಗಳಿಗೂ ಎಲ್ಲ ಈಶಾ. ಪ್ರಧಾನಕ್ಕೂ ಈಶಾ, ಆಮೇಲೆ ಕ್ಷೇತ್ರಜ್ಞನಿಗೂ ಈಶಾ, ಮತ್ತೆ ಗುಣಗಳಿಗೂ ಈಶಾ, ಗುಣೇಶ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ. ಕ್ಷರಾತ್ಮಾನು ಈಶತೆ ದೇವ ಏಕಃ ಅಂದ್ಬಿಟ್ಟು ಅದನ್ನು ಹೇಳ್ತಾರೆ. ಕ್ಷರವಾದ ಪ್ರಕೃತಿಯನ್ನು, ಅಕ್ಷರವಾದ ಈ ಆತ್ಮನನ್ನು ಸಹ ನಿಯಂತ್ರಣ ಮಾಡುವನು ಏಕಃ ದೇವ. ಅವನೊಬ್ಬನೇ ದೇವ, ಪರಮಾತ್ಮ, ಅವನೇ ಇದನ್ನು ಮಾಡುವನು ಅಂತ ಹೇಳ್ತಾರೆ. ಏವಂ ಈಶ್ವರೋ ಹಿ ಸ್ವಮಾಯಯ ಜೀವಾನ್ ಅಪರಾಧ್ಯತೋ. ಇದಿಷ್ಟು ಷೋಡಶೋಪನಿಷತ್ತಲ್ಲಿ ಬಂದಿರುವಂತಹದ್ದು ಹೇಳ್ತಾರೆ. ಅದರಿಂದ ಬದ್ಧನ್ನೇ ಪ್ರಪದ್ಯಮಾನಾಂಶ ಮುಂಚತೆ ಕ್ರೀಡಂತು ಪ್ರಭವತಿ. ಅದನ್ನ ಹೇಳ್ತಾರೆ ಇದಕ್ಕೆ. ಅಂದ್ರೆ ಈ ತರ ಭಗವಂತ ಏನ್ ಮಾಡ್ತಾನೆ? ಏವಂ ಈಶ್ವರ ಸ್ವಮಾಯಯ, ಯಾಕಂದ್ರೆ ಪ್ರಕೃತಿನೇ ಅವನ ಮಾಯೆ. ಭ್ರಾಮಯಾಮಿ ಅಂತ ಹೇಳ್ತಾನೆ. ಅದರಿಂದ ಅವನ ಮಾಯದಿಂದ ಬಂದಿರೋದು. ಅದರಿಂದ ಜೀವರನ್ನ ಅಪರಾಧತೋ ಬದ್ಧತೆ,
ಪ್ರಕೃತಿಯ ಮಂಡಲದಲ್ಲಿ ನಾವು ಮಾಡುವ ತಪ್ಪು ಅಪರಾಧಗಳಿಂದ ನಮ್ಮನ್ನ ಬದ್ಧತೆ ನಮ್ಮನ್ನ ಕಟ್ಟಾಕಿದಾನವನು. ಆತರ ಬದ್ನನ್ನೇ ಆತರ ಕಟ್ಬಿಟ್ಟು ಏನ್ ಮಾಡ್ತಾನೆ, ಪ್ರಪದ್ಯಮಾನಾಂಶತ, ಆಗ ನಮ್ಮನ್ನ ಮೇಲೆ ಕಟ್ಟು ಹಾಕ್ಬಿಡ್ತಾನೆ. ನಮಗೆ ಜ್ಞಾನವನ್ನು ಹೇಳ್ತಾನೆ, ಜ್ಞಾನದೀಪೇನ ಭಾಸ್ವತ ಅಂತ, ಜ್ಞಾನವನ್ನು ಕೊಟ್ಟು ಮುಕ್ತಿಯನ್ನು ಹೊಡೆತಾನೆ. ಪ್ರಪದ್ಯಮಾನಾಂಶ ಮುಂಚತೆ, ನಮ್ಮನ್ನ ಮೋಕ್ಷವನ್ನು ಕೊಡ್ತಾನೆ. ಅದರಿಂದ ಅವನಿಗೆ ಕಟ್ಟಾಕೋದು ಮೋಕ್ಷ ಕೊಡೋದು ಎರಡೂ ಸಹ ಅವನಿಗೆ ಕ್ರೀಡಂತೂ ಅವನಿಗೊಂದು ಆಟ ಆಗ್ಬಿಟ್ಟಿದೆ, ಕ್ರೀಡೆ ಆಗ್ಬಿಟ್ಟಿದೆ. ಜೀವಾತ್ಮನನ್ನ ಕಟ್ಟಾಕೋದು, ಬದ್ಧರನ್ನ ಮಾಡೋದು, ಅವ್ರು ಮಾಡುವ ಆಮೇಲೆ ಅವರಿಗೆ ಮುಕ್ತಿಯನ್ನು ಕೊಡೋದು, ಇದು ಅವನಿಗೊಂದು ಆಟ ಇದ್ದಾಗೆ. ಅವನ ಪ್ರಗತಿ ಮಂಡಲ ಲೀಲಾವಿಭೂತಿ ಅಂತ ಹೇಳ್ತೀವಲ್ಲ, ಅವನಿಗೆ ಇದು ಆಟ ಇದ್ದಂಗೆ ಇದೆ. ಅದಕ್ಕೆ ಹಾಗೆ ಯಾರ್ಯಾರಿಗೆ ಕೊಡಬೇಕು ಅಂತ ಇದ್ದಾನೋ ಅವರಿಗೆ ಶರಣಾಗತಿಯಾಗಿ ಭಕ್ತಿ ಅವತಾರ ಮಾಡಿಸಿ ಅವರಿಗೆ ಮೋಕ್ಷವನ್ನು ಕೊಡ್ತಾನೆ. ಬೇರೆಯವರಿಗೆ ಇದರಲ್ಲೇ ಇರೋದಕ್ಕೆ ಮನಸ್ಸನ್ನು ಕೊಟ್ಟು ಇಲ್ಲೇ ತರ ಮಾಡಿ ಅವರಿಗೆ ಭಗವಂತನಿಗೆ ದ್ವೇಷ ಬರುವ ಹಾಗೂ ಮಾಡಿ ಇಲ್ಲಿರ್ಬೇಕಲ್ಲ ಅವರು. ಅದನ್ನು ಅದೋ ಅವನ ಆಟನೇ. ಇಲ್ಲಿ ಕಮ್ಯುನಿಸ್ಟ್ಗಳು ಮಾಡೋದು ಭಗವಂತನ ಲೀಲೇನೆ, ಅದು ಸಹ ಅವನ ದ್ವೇಷಿಸೋದು ಅವನ ಲೀಲೇನೆ, ಅವ್ರನ್ನ ಪ್ರೀತಿಸೋದು ಸಹ ಅದು ಸಹ ಅವನ ಲೀಲೇನೆ. ಎರಡನ್ನೂ ಹೇಳ್ತಾನೆ. ಶ್ರುತಿರ್ಬದ ಈಶ್ವರ ಸರ್ವಭೂತಾನಾಂ ಬ್ರಹ್ಮಾಧಿಪತಿ ಬ್ರಹ್ಮಣೋಧಿಪತಿ ಹಿಂದಿ. ಈಶ್ವರ ಸರ್ವಭೂತಾನಾಂ ಈಶ್ವರ ಬ್ರಹ್ಮಾಧಿಪತಿ ಬ್ರಹ್ಮಣೋದಿ, ಎಲ್ಲಾ ಬ್ರಹ್ಮಗಳಿಗೂ ಸಹ ಅಧಿಪತಿಯಾಗಿದ್ದಾನೆ ಅಂತ ಶ್ರುತಿ ಹೇಳುತ್ತೆ. ಅದೇ ತರ ಇದನ್ನ ಭಗವಂತ ಗೀತೆಯಲ್ಲಿ ಇದೇ ಮಾತನ್ನ, ಇದೇ ಪದವನ್ನ ಶ್ರುತಿಯಲ್ಲಿ ಹೇಳಿ ಈಶ್ವರ ಸರ್ವಭೂತಾನಾಂ ಅಂತ ಇದೆಯಲ್ಲ, ಆ ಪದವನ್ನೇ ಇಟ್ಟು ಗೀತೆ ಹೇಳ್ತಾನೆ. 18ನೇ ಅಧ್ಯಾಯ ಬರುತ್ತೆ. ಈಶ್ವರ ಸರ್ವಭೂತಾನಾಂ ಹೃದ್ದೇಶೇರ್ಜುನ ತಿಷ್ಠತಿ ಭ್ರಾಮಯನ್ ಸರ್ವಭೂತಾನಿ ಯಂತ್ರಾರೂಢಾನಿ ಮಾಯೆಯ ಅಂದ್ಬಿಟ್ಟು ಅವನು ಹೇಳ್ತಾನೆ. ಅದಕ್ಕೆ ಅವನು ಎಲ್ಲರನ್ನೂ ಸಹ ನಾನು ಅಹಂ ಸರ್ವಭೂತಾನಾಂ ಈಶ್ವರ, ನಾನು ಎಲ್ಲಾ ಭೂತಗಳಿಗೂ ಈಶ್ವರನಾಗಿದ್ದೇನೆ. ಆದ್ರೂ ಸಹ ಆಮೇಲೆ ಹೃದಯ ಹೇಳ್ತಾನೆ, ಹೃದ್ದೇಶೇ ಅರ್ಜುನ ತಿಷ್ಠತಿ, ಎಲ್ಲರ ಹೃದ್ದೇಶದಲ್ಲೂ ಪ್ರದೇಶದಲ್ಲೂ ನಾನು ನಿಂತ್ಕೊಂಡು ಅವರ ಪಾಪಕ್ಕೆ ಅನುಗುಣವಾಗಿ ಎಲ್ಲವನ್ನೂ ಸಹ ನಾನು ಅವರಿಗೆ ನಾನು ಇದನ್ನ ಕೊಡ್ತೀನಿ, ಮಾಡ್ತೀನಿ. ಆಮೇಲೆ ಭ್ರಾಮಯನ್ ಸರ್ವಭೂತ, ಎಲ್ಲರನ್ನೂ ಆಟ ಆಡಿಸ್ತೀನಿ. ಹೇಗೆ ನಾವು ಬುಗುರಿ ಆಡಿಸ್ತೀವಲ್ಲ ಹಾಗೆ ಎಲ್ಲರನ್ನೂ ಭ್ರಾಮಯನ್ ಸರ್ವಭೂತಾನಿ, ಎಲ್ಲ ಭೂತಗಳನ್ನು ನಾನು ಆಟ ಆಡಿಸ್ತೀನಿ. ಯಂತ್ರಾರೂಢಾನಿ ಮಾಯ, ಈ ಯಂತ್ರಾರೂಢ, ಈ ಚಕ್ರ ಇರ್ತಲ್ಲ ನೀರನ್ನು ತೆಗೆಯೋದಕ್ಕೆ ಯಂತ್ರಾರೂಢ, ನೀರನ್ನು ತೆಗೆದು ಕೆಳಗಡೆ ಬರ್ತಾ ಮೇಲೆ ಚೆಲ್ತೆ ಮತ್ತೆ ಒಳಗಡೆ ಹೋಗುತ್ತಲ್ಲ, ಅದನ್ನ ಪ್ರಗತಿ ಮಂಡಲದಲ್ಲಿ ನಾನು ಮಾಯಯ ಯಂತ್ರಾರೂಢಾನಿ ಎಲ್ಲವನ್ನು ಮಾಡ್ತೀನಿ ಅಂತ ಭಗವಂತ ತಾನೇ ಅದನ್ನ ಕೇಳ್ಕೊಳ್ತಾನೆ. ಆಮೇಲೆ ಕಡೆಗೆ ಹೇಳ್ತಾನೆ, ಅವಾಗ ಅವನ್ಗೆ ಇವನು ಹೇಳ್ತಾನೆ, ಅಂದ್ರೆ ಇವನು ಬೇರೆಯವನೋ ಅನ್ನೋ ಹತ್ರ ಹೇಳ್ತಾನೆ. ತಮೇವ, ಇದು ಅರ್ಜುನ್ಗೆ ಹೇಳ್ಬಿಟ್ಟು ಅವನು ಹೇಳ್ತಾನೆ, ತಮೇವ ಶರಣಂಗಚ್ಚ. ಈಗ ನೀನಂದು ಹೊರಗಡೆ ಬರಬೇಕು ಅಂತಕ್ಕೆ ಏನಪ್ಪ ಬೇರೆ ದಾರಿನೇ ಇಲ್ಲ, ತಮೇವ ಶರಣಂಗಚ್ಚ, ಅವನಲ್ಲೇ, ನನ್ನಲ್ಲಿ ಅಂತ ಹೇಳಲ್ಲ ಭಗವಂತ, ತಮೇವ ಅವನಲ್ಲೇ ನೀನು ಶರಣ ಹೊಂದು. ಸರ್ವಭಾವೇನ ಭಾರತ, ಭಾರತ ಅನ್ನೋದಿಲ್ಲ ಅರ್ಜುನ ಭಾರತ ಸರ್ವಭಾವೇನ, ಕಾಟಾಚಾರಕ್ಕಲ್ಲ, ಎಂತ ಮನಸ್ಸಿನಿಂದ ಇದಾಗಿ ಅವನನ್ನ ಶರಣಂಗಚ್ಚ. ತತ್ಪ್ರಸಾದಾತೆ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸೆ ಶಾಶ್ವತಂ. ತತ್ಪ್ರಸಾದಾತೆ, ಅವನ ಪ್ರಸಾದದಿಂದ, ಅಂದ್ರೆ ಭಗವಂತನ ಅವನಿಗೆ ನಿಶ್ಚಯಿಸ್ಬೇಕು, ಅವನ ಒಂದು ಕರುಣೆಯಿಂದ ಪ್ರಸಾದದಿಂದ ಪರಾಂ ಶಾಂತಿಂ ಸ್ಥಾನಂ, ಮೋಕ್ಷ ಅನ್ನೋದು ಅತ್ಯಂತ ಶಾಂತಿಗೆ ಪರವಾದದ್ದು, ಅಲ್ಲಿ ಬೇರೆ ಯಾವುದು ಕ್ಲೇಶಕ್ಕೆ ಅವಕಾಶವೇ ಇಲ್ಲ. ಅಂತ ಸ್ಥಾನಂ ಪ್ರಾಪ್ಸ್ಯಸಿ, ಅದು ಯಾವುದು ಶಾಶ್ವತಂ ಸ್ಥಾನಂ ಪ್ರಾಪ್ಸ್ಯಸಿ ಅಂದ್ರೆ ಮತ್ತೆ ನಚ ಪುನರಾವರ್ತತೆ ಅಂತ, ಶಾಶ್ವತವಾದ ಸ್ಥಾನವನ್ನ ನೀನು ಪಡೀತೀಯ ಅಂತ ಹೇಳ್ತಾನೆ. ಹಾಗಾಗಿ ಇದನ್ನ ಭಗವಂತನೇ ಕಟ್ಟಾಕೋದು ಅವನೇ, ಬಿಚ್ಚೋದು ಅವನೇ, ಎಲ್ಲವನ್ನು ಅದನ್ನ ಇಲ್ಲಿ ಕೃಷ್ಣಾವತಾರದಲ್ಲಿ ನಮಗೆ ಸಂಜ್ಞಾ ಮೂಲಕ ತೋರಿಸ್ತಾನೆ. ಹಸುಗಳನ್ನ ಕಟ್ಟಾಕ್ತಾನೆ, ಹಸುಗಳನ್ನ ಬಿಚ್ಚಿಬಿಡ್ತಾನೆ. ಅದು ನಮಗೆ ಉದಾಹರಣೆಯಾಗಿ ತೋರಿಸ್ಕೊಡ್ತಾನೆ. ಕಟ್ಟಾಕವನು ನಾನೇ, ಬಿಚ್ಚವನು ನಾನೇ ಅನ್ಬಿಟ್ಟು ಅಂತ ತೋರಿಸ್ಕೊಡ್ತಾನೆ. ಅವನೇ ಕಟ್ಟಾಕೋದು ಅವನೇ, ಬಿಚ್ಚೋದು ಅಂದ್ಬಿಟ್ಟು ಹಸುಗಳನ್ನ ಕಟ್ಟುಗಳನ್ನ ಕಟ್ಟಾಕೋದು, ಮತ್ತೆ ಅವುಗಳನ್ನ ಬಿಡೋದು. ಆ ಮೂಲಕ ಇದು ಈ ಹೇಳಿದೆಲ್ಲ ಅದನ್ನ ಪ್ರಧಾನ ಪುರುಷೇಶ್ವರ ಅದನ್ನ ತೋರಿಸ್ಕೊಡ್ತಾನೆ ಅದನ್ಬಿಟ್ಟು ಅಂತ. ಆಮೇಲೆ ಇನ್ನು ಮುಂದೆ ಹೇಳ್ತಲ್ಲ, ದೈವಿ ಕೇಶ ಗುಣಮಯಿ ಮಾಮಾಯ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂತರಂತಿತೆ ಅಂತ ಭಗವಂತ ಹೇಳ್ತಾನೆ. ಅದು ಸಹ 7ನೇ ಅಧ್ಯಾಯ ಹೇಳೋದು ಸಹ ಎಲ್ಲೂ ಸಹ ಈ ಗುಣಮಯಿ ಇದು ಈ ಪ್ರಕೃತಿ ಮಂಡಲವೇ ಎಲ್ಲ ನನ್ನ ಮಾಯೆ ಬಂದಿದೆ. ಅದಕ್ಕೆ ಅದನ್ನ ದಾಟಬೇಕಾದ್ರೆ ನನ್ನಿಂದಾನೇ ಮಾಡ್ಬೇಕು. ಯಾರು ನನ್ನನ್ನು ಹೊಂದುತ್ತಾರೋ ಅದರಿಂದ ಮಾತ್ರ ಅವರಿಗೆ ದಾಟಕ್ಕೆ ಸಾಧ್ಯ, ಇಲ್ಲ ಅವರಾಗಿ ದಾಟಕ್ಕೆ ಸಾಧ್ಯವಿಲ್ಲ, ಬೇರೆ ದಾರಿನೇ ಇಲ್ಲ ಅನ್ಬಿಟ್ಟು ಅಂತಕ್ಕೆ ಹೇಳ್ತಾರೆ. ದೈವಿ ದೇವಸ್ಯ ಕ್ರೀಡತಃ ಅನ್ಬಿಟ್ಟು ಅಂತ ಕ್ರೀಡತಃ ಕ್ರೀಡಕನಂ ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು ಅಂತ
ಇದನ್ನ ಹೇಳ್ತಾರೆ ಅದಕ್ಕೆ. ಅಂದ್ರೆ ಭಗವಂತನೇ ಇದು ಹೇಳ್ತಾನೆ, ಇದರಲ್ಲಿ ಅವನಿಗೆ ನಾವೆಲ್ಲ ಆಟದ ಬೊಂಬೆ ಇದ್ದಂಗೆ. ಅವನಿಗೆ ಕ್ರೀಡಕ ಅಂದ್ರೆ ಆಟದ ಬೊಂಬೆ. ನಾವೆಲ್ಲರೂ ಅವನಿಗೆ ಕ್ರೀಡಕ ಇದ್ದಂಗೆ. ದೈವಿ ದೇವಸ್ಯ, ಅವರಿಬ್ಬರ ದೈವಿ ಮತ್ತು ಭಗವಂತನಲ್ಲಿ ನಾವು ಆಟದ ಬೊಂಬೆಗಳು. ನಮ್ಮನ್ನ ಹೇಗೆ ನಾವು ಆಟದ ಬೊಂಬೆಗಳು ಆಟ ಆಡ್ತೀವೋ ಹಾಗೆ ನಮ್ಮನ್ನ ಇಟ್ಟು ಆಟ ಆಡಿಸ್ತಾರೆ, ನಮ್ಮನ್ನ ನಡೆಯೋ ಹಂಗೆ ಮಾಡ್ತಾರೆ, ಇದನ್ನು ಮಾಡ್ತಾರೆ. ಆದ್ರೆ ಎಲ್ಲವೂ ಹೀಗೆ ತೊಗಲು ಬೊಂಬೆ ಇಟ್ಟು ಹಿಂದ್ಗಡೆ ತೋರಿಸ್ತಾರಲ್ಲ, ಓಡೋ ತರ, ಮಾಡೋ ತರ, ಕುಣಿಯೋ ತರ, ಅದನ್ನೆಲ್ಲವನ್ನೂ ಮಾಡ್ತಾನೆ. ನಾವು ಕ್ರೀಡನಕಂ, ಅವನಿಗೆ ಬಂದಂತ ತೊಗಲು ಆಟದ ಬೊಂಬೆ ನಾವು ಅಂತೇವೆ. ಸಂಸಾರ ಮೋಕ್ಷ ಸ್ಥಿತಿ ಬಂಧ ಹೇತು. ಅದಕ್ಕೆ ಈ ಸಂಸಾರದಲ್ಲಿ ಸಂಸಾರ ಮತ್ತೆ ಸ್ಥಿತಿ ಮತ್ತೆ ಮೋಕ್ಷ, ಈ ಮೂರು ಇದೆಲ್ಲ. ಸಂಸಾರ ಅನ್ನೋದು ಬಂಧ, ಸ್ಥಿತಿ ಅನ್ನೋದು ಇರೋದಿಲ್ಲ, ಅದು ಬಂಧದಲ್ಲೇ ಸೇರ್ಕೊಳುತ್ತೆ. ಆಮೇಲೆ ಮೋಕ್ಷ ಬಿಡುಗಡೆ ಹೊಂದೋದು. ಈ ಮೂರು ಸಹ ಹೇತು, ಕಾರಣ. ಭಗವಂತನೇ ಕಾರಣ. ಅದಕ್ಕೆ ಅವನ ಎರಡಕ್ಕೂ ಬರುತ್ತೆ. ಅದನ್ನೇ ವಿಷ್ಣು ತತ್ವದಲ್ಲಿ ಹೇಳ್ತಾರೆ. ಅದಕ್ಕೆ ತತ್ಕೃತಾಯಾಸ್ತು ಮಾಯಾಯಾಹ ತತ್ಪ್ರಸಾದಂ ವಿನಾ ಕ್ವಚಿತ್ ನಾಸ್ತಿ ನಿರ್ನಾಶನೆ ಹೇತು ಸಂಕ್ಷಿಪ್ತೈ ತತ್ ಪ್ರಭಾವಿತಂ ಇತಿ ಅಂದ್ಬಿಟ್ಟು ಅದನ್ನ ಹೇಳ್ತಾರೆ ಕಡೆಗೆ. ಅದಂದ್ರೆ ತತ್ಕೃತಾಯ, ಈ ಮಾಯ ಯಾರ ಬಗ್ಗೆ? ತತ್ಕೃತಾಯಾಸ್ತು, ಅವನಿಂದಲೇ ಸೃಷ್ಟಿಯಾಗಿದ್ದ ಮಾಯಾಯಾಹ ಅನೇಕ ಮಾಯೆಗಳು ಅವನಿಂದಲೇ ತತ್ಕೃತಾಯಾಸ್ತು. ಅದರಿಂದ ತತ್ಪ್ರಸಾದಂ ವಿನಾ ಕ್ವಚಿತ್, ಅವನ ಪ್ರಸಾದ ಅಂದ್ರೆ ಅವನ ದಯೆ ಇಲ್ಲದೆ ಇದ್ದ ಅಂದ್ರೆ ಕ್ವಚಿತ್ ನಾಸ್ತಿ ನಿರ್ನಾಶನೆ, ಅದನ್ನ ನಾಶವನ್ನ ಮಾಡೋದು, ದಾಟೋದಕ್ಕೆ ಅವನ ಒಂದು ಭಗವಂತನ ಕೃಪೆ ದಯೆ ಇಲ್ಲದೆ ಅದಕ್ಕೆ ಸಾಧ್ಯವೇ ಇಲ್ಲ. ಅದಕ್ಕೆ ಹೇತು ಸಂಕ್ಷಿಪ್ತೈ ತತ್ ಪ್ರಭಾವಿತಂ, ಅದರಿಂದ ಎಲ್ಲವೂ ಸಹ ಅವನಿಂದಲೇ, ಅವನ ಒಂದು ಇದರಲ್ಲೇ ಹೇಳುತ್ತೆ, ಅವನ ಒಂದು ಪ್ರಕಾರವೇ ನಡೆಯುತ್ತೆ. ಅದಕ್ಕೆ ತತ್ ಪ್ರಭಾವಿತಂ, ಅವನ ಒಂದು ಪ್ರಭಾವದಿಂದಲೇ ನಮಗೆ ಮೋಕ್ಷ ಬಂಧನ ಎಲ್ಲವೂ ಅವನ ಪ್ರಭಾವದಲ್ಲಿ ಆಗುತ್ತೆ ಅಂದ್ಬಿಟ್ಟು. ಅದಕ್ಕೆ ಇದನ್ನ ಬ್ರಹ್ಮಸೂತ್ರದಲ್ಲೂ ಬರುತ್ತೆ. ಇದನ್ನ ಮೂರನೇ ಅಧ್ಯಾಯದ 2ನೇ ಪಾದದಲ್ಲಿ ಬರುತ್ತೆ. ಇದು ಪರಾಭಿಧ್ಯಾನಾತು ತಿರೋಹಿತೆ ತಥೋಹಿ ಅಶ್ಚ ಬಂಧ ವಿಪರ್ಯಯೌ ಅಂದ್ಬಿಟ್ಟು. ಪರಾಭಿಧ್ಯಾನಾತು ತಿರೋಹಿತೆ ತಥೋಹಿ ಅಶ್ಚ ಬಂಧ ವಿಪರ್ಯಯೌ, ಎಲ್ಲವೂ ಸಹ ಭಗವಂತನೇ. ಇದು ತುಂಬಾ ದೀರ್ಘವಾಗುತ್ತೆ ಈಗ ಹೇಳಿದ್ದಲ್ಲವೇ. ಬಂಧನ ಮೋಕ್ಷ ಎರಡೂ ಸಹ ಎಲ್ಲವೂ ಸಹ ಅವನಂದೇ, ಭಗವಂತಂದೇ ಅಂತ ಬ್ರಹ್ಮಸೂತ್ರದಲ್ಲಿ ನಿರ್ಣಯ ಮಾಡಿದ್ದಾರೆ. ಅದನ್ನು ತೋರಿಸ್ತಾರೆ ಅದಕ್ಕೆ. ಆಮೇಲೆ ದೇಹ ಯೋಗತ್ವಾಸೋಪಿ ಅಂತ ಇನ್ನೊಂದು ಸ್ತೋತ್ರ. ಆ ದೇಹ ಯೋಗದಲ್ಲಿ ಹೇಗೆ ಬರುತ್ತೆ ಅದನ್ನೂ ಸಹ ನಾವು ಪಡೆಯುವಂತ ದೇಹ ಯೋಗವೂ ಸಹ ನಮ್ಮ ಕರ್ಮ ಗುಣವಾಗಿ ಬರುತ್ತೆ ಅಂತ ಹೇಳುತ್ತೆ. ಆ ಬ್ರಹ್ಮಸೂತ್ರದಲ್ಲೂ ಸಹ ಅದನ್ನ ಹೇಳ್ತಾರೆ ಕಡೆಗೆ ಅದನ್ನ. ಹಾಗಾಗಿ ಇದಕ್ಕೆ ನಿರುಕ್ತಿ ಹೇಳ್ತಾರೆ. ಬಂಧ ಹೇತೋ ಪ್ರಧಾನಸ್ಯ ಬದ್ಯಮಾನ ನೃಣಾಂಚ ಯಃ ನಿಯಾಮಕ ಸರ್ವದಾ ಸಹ ಪ್ರಧಾನ ಪುರುಷೇಶ್ವರ. ಯಾರ ಒಂದು ಬಂಧನಕ್ಕೂ ಮತ್ತೆ ಮೋಕ್ಷಕ್ಕೂ ಕಾರಣನಾಗ್ತಾನೋ, ನೇರವಾಗಿಯೇ ಆಗ್ಲಿ ಇಲ್ಲ ಪ್ರಕೃತಿ ಅವನ ಸೃಷ್ಟಿಯ ಪ್ರಕೃತಿಯ ಮೂಲಕವೇ ಆಗ್ಲಿ ಮಾಡ್ತಾನೋ, ಅದಕ್ಕೆ ಅದರಿಂದ ಪ್ರಧಾನಸ್ಯ ಅಂದ್ರೆ ಪ್ರಕೃತಿಯಿಂದ. ಅದರಿಂದ ನಿಯಾಮಕ, ಪ್ರಕೃತಿಯನ್ನು ಚೇತನಗಳನ್ನು, ಚೇತನ ಅಚೇತನ ಎರಡುಗಳನ್ನು ಯಾರು ನಿಯಮಿಸ್ತಾರೋ ಸರ್ವದಾ ಎಲ್ಲಾ ಕಾಲಕ್ಕೂ ಸಹ ಪ್ರಧಾನ ಪುರುಷೇಶ್ವರ, ಅವನೇ ಸಹ ಪ್ರಧಾನ ಪುರುಷೇಶ್ವರ ಅಂತ ಕರೆಯಲ್ಪಡ್ತಾನೆ ಅಂದ್ಬಿಟ್ಟು ಹೇಳ್ತಾರೆ. ನಾರಸಿಂಹ ಉಪುಹು, ಈ ನಾರಸಿಂಹ ಉಪುಗೆ ಮಾತ್ರ ಇದನ್ನು ತುಂಬಾ ಚಿಕ್ಕದು, ತುಂಬಾ ಇದರಲ್ಲಿ ಜಾಸ್ತಿ ಹೇಳಿಲ್ಲ, ಬಹಳ ಚಿಕ್ಕದಾಗಿ ಹೇಳಿ ಬಿಟ್ಬಿಡ್ತಾರೆ. ಅದಕ್ಕೆ ಇದರಲ್ಲಿ ಸ್ವಭಕ್ತಿ ಅಂತರಾಯ ನಿವಾರಣಮಪಿ ಪ್ರದರ್ಶಯತಿ ನಾರಸಿಂಹ ಉಪುಹು ಭಕ್ತ ಭಯಾಪಹ ತದಪೇಕ್ಷಾ ಅಂದ್ಬಿಟ್ಟು. ಅಂದ್ರೆ ಯಾರು ಸ್ವಭಕ್ತಿ ಅಂತರಾಯ ನಿವಾರಣಮಪಿ ನಿವರ್ತಯತಿ, ಅವನ ಭಕ್ತರಲ್ಲಿ ಒಳಗಡೆ ಇರುವ ಭಯವನ್ನು ಏನಿರುತ್ತೋ ಅದೆಲ್ಲವನ್ನೂ ಸಹ ತನ್ನ ಭಕ್ತರು ತನ್ನಲ್ಲಿ ಯಾವ ತೋರಿಸುವ ಒಂದು ಇದರಿಂದ ಇಲ್ಲಿ ಹೇಳ್ತಾರೆ. ಇವತ್ತಿಗೂ ಸಹ ಪ್ರಹ್ಲಾದನಂತೆ ಯಾರಾದ್ರೂ ಅವನಲ್ಲಿ ಭಕ್ತಿಯನ್ನು ತೋರಿಸಿದ್ರೆ ಅವರ ಕಷ್ಟಕ್ಕೆ ಒಂದು ಒದಗ್ತಾನೆ, ನರಸಿಂಹನಾಗಿ ಒಂದು ಒದಗ್ತಾನೆ ಅಂತ ಹೇಳ್ತಾರೆ ಇಲ್ಲಿ ಅದನ್ನ. ಅದಕ್ಕೆ ಅಭಿ ಪ್ರದರ್ಶಯತಿ, ತೋರಿಸ್ಕೊಳ್ತಾನೆ. ಅದಕ್ಕೆ ಅಂದ್ರೆ ಅವನ ಸಲುವಾಗಿ ನಾವು ಆ ತರ ಭಕ್ತಿ, ಆ ತರ ಇರಬೇಕು. ಕೆಳಗಡೆ ಬೀಳ್ಬೇಕಾದ್ರೆ ಬೆಟ್ಟದಿಂದ ತಳ್ತಾ ಇದ್ದಾನೆ, ಎದೆ ಕೈ ಮುಚ್ಕೋತಾನಂತೆ. ಅಂತರ್ಯ ಭಗವಂತ ಅಂದ್ರೆ ಭಗವಂತನ ಏನು ತೊಂದರೆ ಆಗಿ ತಾನೇ ಬೀಳ್ತಾ ಇದ್ದಾನೆ, ಭಗವಂತನ ತೊಂದರೆ ಆಗೋದು ಅಂತ ಕೈ ಮುಚ್ಕೊಳ್ತಾನಂತೆ ಅವನು. ಆ ತರ ಒಂದು ಭಕ್ತಿ, ನಮ್ಮವಾಗಿರುವಂತಹ ಒಂದು ಭಕ್ತಿ ನಮಗ್ ಬಂದ್ರೆ ನಾರಸಿಂಹ ಹಪ್ಪು ಇವತ್ತು ಬಂದು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತಾರೆ. ಅಂದ್ರೆ ಭಕ್ತ ಭಯಾಪಹ ತದಪೇಕ್ಷ, ಭಕ್ತರ ಭಯಗಳನ್ನು ತೊಡುವ ಸಲುವಾಗಿ ಯಾವ ಕಾಲದಲ್ಲಾದ್ರೂ ಅವನು ನರಸಿಂಹ ಅವತಾರನ ಮಾಡ್ತಾನೆ. ಅದಕ್ಕೆ ಅವನು ಅಂತಾನೆ ಸಮಕ್ಷಣ ಪ್ರತಿಪನ್ನ ಯಥಾಕಾಮ ದಿವ್ಯ ಮಹಾ ನೃಸಿಂಹ ಸಂಹನನಃ ಅಂತ ಹೇಳ್ತಾನೆ ಕಡೆಗೆ. ಅದನ್ನ ಹೇಳ್ತಾರೆ ಕಡೆಗೆ. ಆವಾಗ ಅವನು ಅವ್ರು ಹೇಳ್ತಾರೆ
ಇದರಲ್ಲೂ ಬರುತ್ತೆ. ಅವರು ತಮ್ಮ ಗುಣರತ್ನ ಕೋಶದಲ್ಲೂ ಹೇಳ್ತಾರೆ. ಅದರಲ್ಲಿ ಅಲ್ಲ, ರಂಗನಾಥ ಇದ್ರಲ್ಲಿ ಹೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಅವನು ಸಮಕ್ಷಣ ಪ್ರತಿಪನ್ನ ಕಡೆಗೆ ಯಥಾಕಾಮ ದಿವ್ಯ ಮಹಾ ನೃಸಿಂಹ ಸಂವನಃ. ಅವನು ನರಸಿಂಹ ರೂಪವನ್ನು ತಾಳ್ಕೊಂಬಂದಂತೆ, ನರಸಿಂಹ ರೂಪವನ್ನು ತಾಳ್ಕೊಂಬಂದ ಅಂತ ಅಂದ್ರೆ ಅತ್ಯಂತ ಅದ್ಭುತವಾಗಿತ್ತೆ. ಆಮೇಲೆ ಅದ್ರಲ್ಲಿ ಹೇಳ್ತಾರೆ ಅವರು, ಯಾವಾಗ ನರಸಿಂಹಾವತಾರ ನೋಡ್ಬಿಟ್ಮೇಲೆ ಬರೀ ಮನುಷ್ಯರ್ ನೋಡಿದ್ರು ಅವರಿಗೆ ಅಸಹ್ಯವಂತೆ, ಬರೀ ಸಿಂಹವನ್ನು ನೋಡಿದ್ರು ಅಸಹ್ಯವಂತೆ. ಆ ನರಸಿಂಹನ ಎರಡು ನೋಡ್ಬಿಟ್ಮೇಲೆ ಬರೀ ಮನುಷ್ಯರನ್ನ ನೋಡಿದ್ರು ಅಸಹ್ಯ ಆಗುತ್ತಂತೆ, ಬರೀ ಸಿಂಹವನ್ನು ನೋಡಿದ್ರು ಅಸಹ್ಯ ಆಗುತ್ತಂತೆ. ಅವೆರಡೂ ಸೇರಿದ್ರೆ ಅದ್ಭುತ ಅನ್ಬಿಟ್ಟು ಅಂತ ಅದ್ ಹೇಳ್ತಾರೆ. ತದ ತಮಕ್ಷಣ ಪ್ರತಿಪನ್ನ ಯಥಾಕಾಮ ದಿವ್ಯ. ಯಥಾಕಾಮ ತಾನೇ ತನ್ನ ಇಚ್ಛೆಯಿಂದ ಧರಿಸ್ಕೊಂಡಿದ್ದ, ಅವನ ವರಕಣ್ಣುಗಳನ್ನು ಧರಿಸ್ಕೊಂಡಿದ್ದಂತ ಅದು ಮಹಾನ್ ನೃಸಿಂಹ ಸಂಹನನಃ. ಅದರಿಂದ ಅವನು ತನ್ನ ಇಚ್ಛೆ ಅಂತ ಆ ಕ್ಷಣದಲ್ಲೇ ಅವನ್ನ ತಾಳ್ದ ಅವನು ಅಂತ ಹೇಳ್ತಾರೆ. ಆಮೇಲೆ ಅದಕ್ಕೆ ಇನ್ನು ಹೇಳ್ತಾರೆ, ನಿರುಕ್ತಿ ಹೇಳ್ತಾರೆ, ನರವತಿ ಸಿಂಹವತ ರೂಪಂ ಯೋಭಿಭಕ್ತಿ ಅಭಯಪ್ರದಂ ಯಥಾಕಾಮಂತ ಭಕ್ತಾನಾಂ ನಾರಸಿಂಹ ವಪುಶ್ಚು ಸಹ. ಅನ್ನಂದ್ರೆ ಭಕ್ತರಿಗೆ ಅಭಯವನ್ನು ಕೊಡೋದಕ್ಕೋಸ್ಕರವೇ ಬೇರೆ ಇದೆಲ್ಲ ಮಾಡಿದ್ರು. ಇದರಲ್ಲಿ ಅಭಯವನ್ನು ಕೊಡೋದಕ್ಕೋಸ್ಕರವೇ ನೇರವಾಗಿ ಮಾಡಿದಂತ ಅವತಾರ ನರಸಿಂಹತಾರ. ನರವತೆ ಸಿಂಹ ರೂಪವತೆ, ನರರೂಪವಾಗಿಯೂ ಸಿಂಹವನ್ನು ಎರಡನ್ನೂ ಸೇರಿಸಿದಾಗೆ. ಅದಕ್ಕೆ ಯಹ ಬಿಭರ್ತಿ, ಯಾರು ಧರಿಸ್ಕೊಳ್ಳುವ ಸಾಮರ್ಥ್ಯರೋ, ಅದು ಎಲ್ಲರಿಂದಲೂ ಸಾಧ್ಯವಿಲ್ಲ. ಅರ್ಧ ಮನುಷ್ಯ ಅರ್ಧ ದೇಹ ಭಾಗ ಸಿಂಹದಾಗೆ, ಕಟಿಯಿಂದ ಕೆಳಗಡೆ ಮನುಷ್ಯನಾಗಿ ಇರ್ತಲ್ಲ. ಯೋ ಬಿಭರ್ತಿ, ಅವನು ಅಭಯಪ್ರದಂ, ಅಭಯವನ್ನು ಕೊಡುವನಾಗ್ತಾನೆ. ಅದರಿಂದ ಯಥಾಕಾಮಂತು ಭಕ್ತಾನಾಂ, ತನ್ನ ಭಕ್ತರಿಗೆ ಇದಂತ ಧರಿಸಿ ಅವರನ್ನ ಅಭಯವನ್ನು ನೀಡೋದಕ್ಕೋಸ್ಕರ ಬಂದಿದ್ದಂತ ಅವತಾರ ನಾರಸಿಂಹ ವಪುಹು. ವಪುಹು ಅಂದ್ರೆ ದೇಹ, ನಾರಸಿಂಹ ವಪುಷಿ ಅದು ಅನ್ಬಿಟ್ಟು ಅಂತ ನಾರಸಿಂಹ ವಪುಹು ಅನ್ಬಿಟ್ಟು. ಆ ಶ್ರೀಮಾನ್ ಇದಕ್ಕೂ ಸೇರಿಸ್ಕೋಬಹುದು, ಶ್ರೀಮಾನ್ ಬೇರೆ ಇದೆ. ಅವನು ಶ್ರೀಮಾನ್, ಅಂದ್ರೆ ಶ್ರೇಷ್ಠವಾದವನು ಅನ್ಬಿಟ್ಟು ಅಂತ ತೋರಿದನು ಅಂತ ಹೇಳ್ತಾರೆ. ನೆಕ್ಸ್ಟ್ ಶ್ರೀಮಾನ್, ಇದಕ್ಕೆ ಶ್ರೀಮತೆ ನಮಃ, ಇದಕ್ಕೆ ನಾರಸಿಂಹ ವಪುಷೇ ನಮಃ ಅನ್ಬಿಟ್ಟು, ಇದಕ್ಕೆ ನಾರಸಿಂಹ ವಪುಷೇ ನಮಃ, ಇದಕ್ಕೆ ಶ್ರೀಮತೆ ನಮಃ ಅಂತ ಶ್ರೀಮಾನ್ಗೆ. ಅದರಲ್ಲಿ ಅತಃ ಪರಸ್ಪರಂ ದುರ್ಧರ ಅಪೂರ್ವ ವಿಕೃತ ರೂಪ ಪರಿಗ್ರಹಾತ್ ಶ್ರೀಮಾನ್ ಸೌಂದರ್ಯ ಲಾವಣ್ಯಾದಿಭಿ ಅತಿ ಮನೋಹರ ದಿವ್ಯ ರೂಪ. ಇಲ್ಲಿ ಇದರಲ್ಲಿ ತಾಯಿ ಕುರಿತು ಹೇಳೋದೇ ಇಲ್ಲ ಪರಾಶರ ಭಟ್ರು, ಶಂಕರ ಹೇಳಿದ್ದಾರೆ. ಅಂದ್ರೆ ಮುಂದಕ್ಕೆ ಇಟ್ಕೊಂಡಿದ್ದಾರೆ. ಅದಕ್ಕೆ ಅವರಿಗೆ ತಾಯಿ ಬಗ್ಗೆ ಅದು ಹೇಳದೆ, ಇಲ್ಲಿ ತಾಯಿ ಬಗ್ಗೆ ಹೇಳಕ್ ಹೋಗಿಲ್ಲ, ಬೇರೆ ಅರ್ಥ ಮಾಡಿದ್ದಾರೆ. ಮುಂದೆ ಬರುವ ಕೆಲವು ಇದಕ್ಕೆ ಇಟ್ಕೊಂಡಿದ್ದಾರೆ. ಅದರಲ್ಲಿ ಶಂಕರ ಇಲ್ಲಿ ಶ್ರೀ ನೇರವಾಗಿ ಲಕ್ಷ್ಮಿ ಪರವಾಗಿ ಮಾಡಿದ್ದಾರೆ. ಇಲ್ಲಿ ಇವರೇನ್ ಹೇಳ್ತಾರೆ ಅಂದ್ರೆ, ಇವಾಗ ಇದನ್ನ ಹೇಳ್ತಾರೆ ಅದಕ್ಕೆ, ಈ ಮುಂದೆ ಹೇಳ್ತಾರೆ ಅದಕ್ಕೆ ನಾರಸಿಂಹ ವಪುವಿಗೆ ಈ ಶ್ರೀಮಾನ್ ಸೇರಿಸ್ಕೊಳ್ತಾರೆ ಮುಂದಕ್ಕೆ. ಅದಕ್ಕೆ ಪರಸ್ಪರ ದುರ್ಧರ ಅಪೂರ್ವ ವಿಗತ ರೂಪ ಪರಿಗ್ರಹಾತ್ ಅಪಿ ಶ್ರೀಮಾನ್. ಯಾರು ಪರಸ್ಪರ ದುರ್ಧರ, ಒಂದಕ್ಕೊಂದು ಇರ್ತಲ್ಲ ವಿರೋಧ. ಮನುಷ್ಯರಿಗೂ ಪ್ರಾಣಿಗಳಿಗೂ ಹೇಗ್ರಿ ಸಂಬಂಧ? ಈಗ ಮನುಷ್ಯರು ಅಂದ್ರೆ ಮನುಷ್ಯರಲ್ಲಿ ಯಾವ್ದಾರ ಈಗ ನೀಗ್ರೋ ಆಗಿರ್ಬೋದು, ಇಲ್ಲ ವೈಟ್ ಆಗಿರ್ಬೋದು, ಇನ್ಯಾರೋ ಆಗಿರ್ಬೋದು, ಕಾಕಾಸಿಯನ್ಸ್, ಅದು ಮನುಷ್ಯರು ಹೋದರು. ಸ್ವಲ್ಪ ಅವರವ್ರ ಇದು ಬೇರೆ ಇರ್ತಾರೆ, ಚೈನೀಸ್ ಒಂಥರ ಇರ್ತಾರೆ. ಆದ್ರೆ ಮನುಷ್ಯರ ಒಂದೇ, ಭೇದ ಇಲ್ಲ. ಇಲ್ಲಿ ಹೇಳ್ತಾರೆ, ಇಲ್ಲಿ ಮನುಷ್ಯ ಪ್ರಾಣಿ ಪರಸ್ಪರ ವಿರೋಧ, ಪರಸ್ಪರ ದುರ್ಧರ. ನಾರಸಿಂಹ, ನರ ಮತ್ತು ಸಿಂಹ ಪರಸ್ಪರ ದುರ್ಧರ ಅಂತ ಹೇಳೋದು. ಅದರಿಂದ ಧರಿಸ್ಕೊಂಡು ಹೇಳ್ತದೆ ಅಪೂರ್ವ ವಿಕೃತ ರೂಪ. ವಿಕೃತ ರೂಪ ಅಂತಂದ್ರೆ ಅರ್ಧ ಮನುಷ್ಯ ಅರ್ಧ ಸಿಂಹ, ಅದು ವಿಕೃತ ರೂಪ. ಆದ್ರೆ ಅಪೂರ್ವ ಅಂದ್ರೆ ಇದಕ್ ಹಿಂದೆ ಈ ತರ ಯಾವುದು ನೋಡಿಲ್ಲ. ಅಪೂರ್ವ ಅಂದ್ರೆ ಇದಕ್ ಹಿಂದೆ ಈ ತರ ಒಂದು ಅಂದ್ರೆ ಸೃಷ್ಟಿನಲ್ಲೂ ಯಾವುದೂ ಇಲ್ಲ. ಅಪೂರ್ವ, ಇದಕ್ ಹಿಂದೆ ಈ ತರದ್ದಿಲ್ಲ. ಅಪೂರ್ವವಾದ ರೂಪ, ಅದನ್ನ ಪರಿಗ್ರಹಾತೆ, ಅದನ್ನ ಧರಿಸ್ಕೊಂಡಿದ್ರಿಂದ ಅವನಿಗೆ ಶ್ರೀಮಾನ್, ಅವನಿಗೆ ಶ್ರೀಮಾನ್ ಅಂತ ಹೇಳ್ತಾರೆ. ಅದಕ್ಕೆ ಅದರಿಂದ ಏನಂದ್ರೆ ಸೌಂದರ್ಯ ಲಾವಣ್ಯಾದಿಭಿ ಅತಿ ಮನೋಹರ ದಿವ್ಯ ರೂಪ. ಅದಕ್ಕೆ ಶ್ರೀಮಾನ್ ಅಂದ್ರೆ ಶ್ರೀಮತ್ ಮತ್ತು ಪ್ರತ್ಯಯದಿಂದ ಉತ್ಕೃಷ್ಟ ಅಂದ್ಬಿಟ್ಟು. ಅದರಲ್ಲಿ ಸೌಂದರ್ಯ ಲಾವಣ್ಯಾದಿಭಿ, ಆ ಭಗವಂತ ಕ್ರೋಧವಾಗಿದ್ದರೂ ಅತ್ಯಂತ ಸೌಂದರ್ಯವಾಗಿದ್ದ. ನರಸಿಂಹ ಪೂಜೆ ಅಲ್ಲ, ಅತ್ಯಂತ ಸೌಂದರ್ಯವಾಗಿ. ಲಾವಣ್ಯಾದಿಭಿ ಅತಿ ಮನೋಹರ ದಿವ್ಯ ರೂಪ, ಅವನ ಲಾವಣ್ಯಗಳು ಅತ್ಯಂತ ಮನೋಹರವಾದ. ಆ ನರಸಿಂಹನ್ ನೋಡ್ಬಿಟ್ಟು ಹೇಳ್ತಾರಲ್ಲ, ಮುಂದೆ ಅವನಿಗೆ ಹೇಳ್ತಾರೆ ಅದಕ್ಕೆ, ಇವ್ರನ್ನ ನೋಡ್ದ ಅಂದ್ರೆ ಮನುಷ್ಯರನ್ನ ನೋಡಿದ್ರು ಇದಾಗುತ್ತೆ, ಪ್ರಾಣಿಗಳನ್ನ ನೋಡಿದ್ರು ಆತ ಆಗುತ್ತೆ ಅಂತಾರೆ. ಅದನ್ನ ಇಲ್ಲಿ ಹೇಳ್ತಾರೆ. ಹೀಗೆ ತತ್ರ ನೃಸಿಂಹತ್ವಯೋ ಸುಗಡಿತತ್ವಂ ಪಶ್ಯತಾಂ ಶುದ್ಧಿಮತೆ ಅನ್ಯತ್ ನೃಮಾತ್ರಂ ಸಿಂಹ ಮಾತ್ರಂ ವಾ ದೃಷ್ಟ್ವಾ ಜಿಗುಪ್ಸಾ ಜಾಯೇತೇಪಿ.
ಅಂದ್ರೆ ಈಗ ಸುಘಟಿತ್ವ, ನೃಸಿಂಹ ಮತ್ತೆ ನರ ಮತ್ತು ಸಿಂಹದ ಸುಘಟಿತ್ವ ಒಟ್ಟಿಗೆ ಸೇರುವಿಕೆ ಇದೆಯಲ್ಲ ಅದು, ಆ ಸುಘಟಿತತ್ವಂ ಇದೆಯಲ್ಲ ಅದು ಪಶ್ಚಾತ್ತಾಂ ಶುದ್ಧಿಮತೆ. ಅದು ನೋಡಿದಾಗ ಏನ್ ಮಾಡ್ತೆ ಮನಸ್ಸಿಗೆ ಇದಾಗ್ತಾ ಅದಕ್ಕೆ. ಆಮೇಲೆ ಅದು ನೋಡಿದ್ಮೇಲೆ ಶುದ್ಧಿ ಮತ್ತು ಅಂತ ಮನಸ್ಸಿಗೆ ಉಂಟಾಗುವಂತ ಆಹ್ಲಾದ, ಆ ಸೌಂದರ್ಯದ ಒಂದು ರೂಪ ಇದೆಯಲ್ಲ, ಅದರಿಂದ ಏನಾಯ್ತು ಅನ್ಯತೆ ನೃಮಾತ್ರಂ, ಬರೀ ಮನುಷ್ಯರನ್ನೇ ಆಗ್ಲಿ, ಸಿಂಹ ಮಾತ್ರಂ ಸಿಂಹವನ್ನೇ ಆಗ್ಲಿ, ದೃಷ್ಟ್ವಾ ನೋಡಿದ್ರು ಸಹ ಏನಾಗುತ್ತೆ ಜುಗುಪ್ಸಾ ಜಾಯೇತ್, ಜುಗುಪ್ಸೆ ಬಂದ್ಬಿಡುತ್ತಂತೆ. ಇದನ್ನ ನೋಡ್ಬಿಟ್ಮೇಲೆ ಬರೀ ಮನುಷ್ಯನ್ ನೋಡಿದ್ರು ಜುಗುಪ್ಸೆ ಬರುತ್ತಂತೆ, ಸಿಂಹನ್ ನೋಡೋ ಜುಗುಪ್ಸೆ ಬರುತ್ತಂತೆ. ಪರಾಶರ ಭಟ್ರು ಹೇಳ್ತಾರೆ ನರಸಿಂಹನ್ನೇ ನೋಡ್ಬೇಕು, ನರಸಿಂಹನೇ ಇರಬೇಕು. ಬರೀ ಮನುಷ್ಯರನ್ನ ನೋಡಿದ್ರು ತೃಪ್ತಿ ಆಗಲ್ಲ, ಜುಗುಪ್ಸೆ ಬರುತ್ತೆ. ಸಿಂಹವನ್ನು ನೋಡಿದ್ರು ಇಲ್ಲ, ನರಸಿಂಹನ್ನೇ ನೋಡ್ಬೇಕು ಅಂತ ಆಗುತ್ತಂತೆ. ಅದರಿಂದ ಅವನು ಶ್ರೀಮಾನ್, ಆತರ ಸೌಂದರ್ಯ ಲಾವಣ್ಯ ದೇಹ ಉಳ್ಳವನಾದ್ರಿಂದ ಶ್ರೀಮಾನ್. ಶ್ರೀಮಾನ್ ಅಂದ್ರೆ ಐಶ್ವರ್ಯ ಅಂತ. ಇಲ್ಲಿ ಏನಪ್ಪ ಐಶ್ವರ್ಯ ಅಂದ್ರೆ ಸೌಂದರ್ಯವೇ ಐಶ್ವರ್ಯ. ಸೌಂದರ್ಯ ಐಶ್ವರ್ಯ ಉಳ್ಳವನಾದ್ರಿಂದ ಶ್ರೀಮಾನ್. ಆ ಮತು ಪ್ರತ್ಯಯದಿಂದ ಶ್ರೀಯಿನ ಉಳ್ಳವನು ಶ್ರೀಮಾನ್, ಧನ ಉಳ್ಳವನು ಧನವಾನ್, ಆ ತರ ಒಂದೊಂದು ಇರ್ತಾರೆ. ಮಾನ ಉಳ್ಳವನು ಮಾನವಾನ್, ಆ ತರ ಹೇಳ್ಕೊಂಡು ಹೋಗ್ತಿರಲ್ಲ. ವಾನ್ ಅಂದ್ರೆ ಸೇರಿ ಇರುವಂತ, ಶ್ರೀಮಾನ್ ಅಂದ್ರೆ ಶ್ರೀ ಉಳ್ಳವನು ಅಂತ ಅರ್ಥ. ಅದು ಇಲ್ಲಿ ಇವರು ಲಕ್ಷ್ಮೀನ್ ತೆಗಿಲಿಲ್ಲ. ಇವರು ಏನಪ್ಪ ಶ್ರೀ ಅಂದ್ರೆ ಸೌಂದರ್ಯ ಶ್ರೀ. ಅತ್ಯಂತ ನರಸಿಂಹ ರೂಪ ಎಷ್ಟು ಸೌಂದರ್ಯ ಆಗಿದೆ ಅಂದ್ರೆ ಅದನ್ನ ಉಳ್ಳವನಾದ್ರಿಂದ ಶ್ರೀಮಾನ್ ಅಂತ ಹೇಳ್ತಾರೆ. ಅದಕ್ಕೆ ತಾದೃಕ್ ರೂಪ ಪರಿಗ್ರಹ ಮಾತ್ರೇಣೈಭಿ ಜಗತ್ರಾತಂ ಅಂತಾರೆ. ಆ ತರ ರೂಪ ಪಡ್ಕೊಂಡಿದ್ರಿಂದಾನೇ ಜಗತ್ತನ್ನ ಉದ್ಧಾರ ಮಾಡಕ್ಕಾಯ್ತು. ಬರೀ ನರನಾಗಿದ್ರು ಆಗಲ್ಲ, ಬರೀ ಸಿಂಹವಾಗಿದ್ರು ಆಗ್ತಿರ್ಲಿಲ್ಲ. ಎರಡೂ ಸೇರಿ ಅವನ್ನ ಧರಿಸ್ಕೊಂಡಿದ್ರಿಂದ ಈ ಲೋಕವನ್ನ ಕಾಪಾಡಲು ಸಾಧ್ಯವಾಯ್ತು ಅವನಿಗೆ. ಜಗತ್ರಾತಂ ಅದು ವರಕ್ಕೆ ಅನುಭವ ಪಡ್ಕೊಳ್ತಾನೆ. ಆದ್ರೆ ಅದರಿಂದಾನೇ ಲೋಕವನ್ನ ಕಾಪಾಡಕ್ಕಾಯ್ತು ಅವನಿಗೆ ಅಂತ ಹೇಳ್ತಾರೆ. ಅವನು ದಂಷ್ಟ್ರಾಕಾರಾಲಂ ಸುರಭೀತಿ ನಾಶನಂ ಕೃತ್ವಾವಪು ದಿವ್ಯ ನೃಸಿಂಹ ರೂಪಿಣ ತಾತಂ ಜಗತ್ಯೇನ ಇತಿ. ಅವನಿಗೆ ವಿಷ್ಣು ಧರ್ಮದಲ್ಲಿ ಹೇಳ್ತಾರೆ. ದಂಷ್ಟ್ರಾಕರಾಲಂ, ಆ ಕರಾಳವಾದ ದಂಷ್ಟ್ರ, ಅವನ ಬಾಯಿ ಇದೆಯಲ್ಲ ಆ ಬಿಟ್ರ ಕೋರೆ ಹಲ್ಲೆಲ್ಲ ಬರ್ತಲ್ಲ, ಕೋಪದಿಂದ ಬಿಡ್ತಾನ ದಂಷ್ಟ್ರ. ಕರಾಳವಾದ ಈಚೆ ಇವಾಗ ಕಣ್ಣಿನ ನೋಡಿದ್ರೆ ಅವನಿಗೆ ಹಿರಣ್ಯ ಕಶಿಪಿಗೆ ಅವನ ಎದೆ ಒಡೆದೋಗ್ಬೇಕಾತರ ದಂಷ್ಟ್ರಾಕಾಲಂ. ಅದು ಸುರ ಆದ್ರೆ ಅಸುರರಿಗೆ ಇದು ಸುರ ಭೀತಿನಾಶಂ. ಇದು ಅಸುರರಿಗೆ ದಂಷ್ಟ್ರಾಕರಾಲಂ, ಸುರರಿಗೆ ಸುರ ಭೀತಿನಾಶನಂ. ದೇವತೆಗಳಿಗೆ ಭೀತಿಯನ್ನ ಹೋಗಲಾಡಿಸುತ್ತೆ ಆ ದಂಷ್ಟ್ರಾನೇ. ಒಬ್ಬ ಅಸುರರಿಗೆ ಹೆದರಿಕೆಯನ್ನು ಉಂಟು ಮಾಡಿ ಪ್ರಾಣವನ್ನು ಉಂಟು ಮಾಡುತ್ತೆ, ಸುರರಿಗೆ ಭೀತಿಯನ್ನು ಹೋಗಲಾಡಿಸುತ್ತೆ, ಭಯವನ್ನು ಹೋಗಲಾಡಿಸುತ್ತೆ. ಅದಕ್ಕೆ ಕೃತ್ವಾವಪುಹು ದಿವ್ಯ ನೃಸಿಂಹ ರೂಪಿಣ, ಆತರ ಒಂದು ದಿವ್ಯವಾದ ನೃಸಿಂಹ ರೂಪವನ್ನು ವಪುಹು ಕೃತ್ವ, ಭಗವಂತ ರೂಪವನ್ನು ಪಡ್ಕೊಂಡು ಏನ್ ಮಾಡ್ದ ಜಗತ್ತು ಏನ ತಾತನ್ ಜಗತ್, ಆ ಒಂದು ದಿವ್ಯದಿಂದ ಜಗತ್ತನ್ನ ಭಗವಂತ ಕಾಪಾಡ್ದ ಅಂದ್ಬಿಟ್ಟು. ಅಂದ್ರೆ ಭಗವಂತ ಲೋಕವನ್ನು ಸಂರಕ್ಷಿಸಲೆಂದೇ ನರಸಿಂಹ ಅವತಾರವನ್ನ ಪಡ್ಕೊಂಡ ಅಂತ ಹೇಳ್ತಾರೆ. ಇದಕ್ಕೆ ನಿರುಕ್ತಿ ಹೇಳ್ತಾರೆ. ಅದಕ್ಕೆ ನಿರುಕ್ತಿಲಿ ವಿರುದ್ಧಾಕಾರವತ್ವೇಪಿ ಶ್ರೀಮಾನ್ ಸರ್ವ ಮನೋಹರ. ವಿರುದ್ಧಾಕಾರತ್ವೇಪಿ, ವಿರುದ್ಧ ಆಕಾರ, ಮನುಷ್ಯರು ಬೇರೆ ಪ್ರಾಣಿಗಳು ಬೇರೆ, ಅವೆರಡೂ ಸೇರ್ಕೊಂಡಿದೆ. ವಿರುದ್ಧವಾದ ಇದು ಯೋಜನೆ ಲೋಕದಲ್ಲಿ ಸಾಧ್ಯವೇ ಇಲ್ಲ. ವಿರುದ್ಧವಾದ ಸಂಯೋಜನೆ ಇದು. ಆ ವಿರುದ್ಧವಾದ ಸಂಯೋಜನೆ ಇದ್ರೂ ಸಹ ಶ್ರೀಮಾನ್ ಸರ್ವ ಮನೋಹರ, ಅತ್ಯಂತ ಮನೋಹರವಾದಂತ ರೂಪ ನರಸಿಂಹ ರೂಪ, ಅತ್ಯಂತ ಮನೋಹರವಾದದ್ದು ಅಂತ ಹೇಳ್ತಾರೆ. ಆಮೇಲೆ ಆ ಕೇಶವ ಅಂತ ಬರ್ತದೆ. ಈಗ ಕೇಶವಾಯ ನಮಃ. ಇವರು ಒಂದ್ ಸ್ವಲ್ಪ ಬೇರೆ ತರ ಮಾಡ್ತಾರೆ, ಶಂಕರ ಬೇರೆ. ಇವ್ರು ಯಾಕೆ ತರ ಮಾಡ್ತಾರೆ ಅಂದ್ರೆ, ಇವರು ಶಂಕರ ಮೊದಲೇ ವ್ಯಾಖ್ಯಾನ ಇತ್ತಲ್ಲ, ಅದಕ್ಕಿಂತ ಬೇರೆ ತರ ಹೇಳೋಣ ಅಂದ್ರೆ ಅದು ಮೊದಲೇ ಹೇಳಿದ್ದನ್ನೇ ಹೇಳೋದ್ರ ಬದಲು ಬೇರೆ ತರ ಮಾಡುವಂತ. ಈಗ ಕೆಲವೆಲ್ಲ ಯಾತಕ್ಕೆ ಇವ್ರು ಬೇರೆ ತರ ಹೇಳಿದ್ದಾರೆ ಅಂದ್ರೆ, ಅವ್ರು ಹೇಳಿದ್ದನ್ನ ಇವ್ರು ತಗೊಳ್ಳುವಂತಲ್ಲ, ಅದೆಲ್ಲ ಬೇಕು. ಯಾಕಂದ್ರೆ ಅದೆಲ್ಲ ನೋಡಿರ್ತಾರಲ್ಲ, ಹೊಸ ಏನಾದ್ರು ಹೇಳೋಣ. ಈಗ ತಿರುಪಾವ ಹೇಳ್ಬೇಕಾದ್ರೆ ಸಾಧಾರಣ ಅರ್ಥ ಬೇರೆ, ಹೊಸ ಅರ್ಥ ಹೇಳೋದು ಪ್ರಯತ್ನ ಪಡ್ತಾರಲ್ಲ, ಆ ತರ ಬೇರೆ ಬೇರೆ ಯಾವ ತರ ಕಾಣುತ್ತೆ ಅಂತ, ಅದು ವಿಶೇಷವಾಗಿರುತ್ತೆ ಅಂತ ಇವರು ಅದನ್ನ ಬಿಟ್ಟು ಬೇರೆ ತರ ಅರ್ಥವನ್ನ ಹೇಳ್ಕೊಂಡ್ಬಂದಿದ್ದಾರೆ. ಇಲ್ಲಿ ಅದಾಗ್ಲೇ ಹೇಳಿದ್ದಾರೆ, ಎಲ್ಲರಿಗೂ ಹೋದ್ರೆ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಯಾತಕ್ಕೆ ಮೂರು ಹೇಳ್ತಾ ಇದ್ದೀನಿ ಅಂದ್ರೆ, ಇಲ್ಲಿ ಕೆಲವು ಬೇರೆ ಬೇರೆ ದೃಷ್ಟಿಕೋನದಲ್ಲಿ ನಮಗೆ ಅರ್ಥಗಳು ಸಿಗುತ್ತೆ. ಅದನ್ನ ಒಂದೊಂದು ಪದಗಳಿಗೆ ಅದನ್ನ ಚೆನ್ನಾಗಿರ್ತದೆ. ಅದಕ್ಕೆ ಇಲ್ಲಿ ಇವರು ಕೇಶವ ಬೇಕಾದ್ರೆ ಕೂದಲಿಗೆ ಮಾತ್ರ ಹೇಳ್ತಾರೆ ಇವರು. ಹೇಳ್ತಾರೆ ಏವಂ ವಿಧ ಐಶ್ವರ್ಯ ಸೌಂದರ್ಯ ಏಕಾಂತ ಲಕ್ಷಣಾನಿ ಉಪಲಕ್ಷಯತಿ ಕೇಶವ.
ಮೇಲೆ ಹೇಳಿದ್ರಲ್ಲ ನಾರಸಿಂಹ ವಪು ಶ್ರೀಮಾನ್ ಅಂತ ಹೇಳಿದ್ರೆ ಸುಂದರವಾದ ರೂಪವುಳ್ಳವನು ಅಂತ. ಆ ಸುಂದರ ರೂಪವುಳ್ಳಕ್ಕೆ ಏನಪ್ಪಾ ಬೇಕು ಅಂದ್ರೆ ಕೇಶವೇನೇ ರೂಪವನ್ನು ಕೊಡೋದು. ಊಹಿಸ್ಕೊಳ್ಳಿ, ಎಲ್ಲ ಚೆನ್ನಾಗಿರ್ತಾರೆ, ಒಂದು ಸಲ ಅವ್ರ ಕೇಶವ ಇಲ್ಲದೆ ಇದ್ದ ಅಂದ್ರೆ ಸ್ವಲ್ಪ ಅವರ ವಿಕಾರವಾಗುತ್ತೆ ಅಲ್ವಾ ಇದು. ಅದಕ್ಕೆ ರೂಪವನ್ನು ಕೊಡುವಂತಹದ್ದು ಕೇಶ. ಅದನ್ನ ಹೇಳ್ತಾರೆ ಏವಂವಿಧ ಐಶ್ವರ್ಯ ಸೌಂದರ್ಯ ಏಕಾಂತ ಲಕ್ಷಣಾನಿ. ಅದಂದ್ರೆ ಈ ಲಕ್ಷಣಗುಳ್ಳವನೇ. ಏಕಾಂತ ಅಂದ್ರೆ ಇನ್ಯಾರಿಗೂ ಆ ಥರದ್ದಿಲ್ಲ. ಅದರಿಂದ ಇದು ಈ ಕೇಶವ ಈ ಕೇಶವ ಅನ್ನೋದು ಅದೊಂದು ಉಪಲಕ್ಷಣವಾಗಿದೆ. ಏನಪ್ಪಾ ಅಂದ್ರೆ ಕೇಶವ ಪ್ರಶಸ್ತ ಸ್ನಿಗ್ಧ ನೀಲ ಕುಟಿಲ ಕುಂತಲ ಅತ್ಯಂತ ಹೇಳ್ತಾರೆ. ಅಂದ್ರೆ ಅತ್ಯಂತ ಪ್ರಶಸ್ತವಾಗಿರುವ, ಪ್ರಶಸ್ತ ಸ್ನಿಗ್ಧ ಅಂದ್ರೆ ಅತ್ಯಂತ ಮೃದುವಾಗಿರುವಂತ ಕೂದಲು, ಮೃದು ನೀಲ ಕಪ್ಪು ಕೂದಲು, ಬಿಳಿ ಕೂದಲಾದ್ರೆ ಇರ್ತದೆ ನೀಲ, ಕುಟಿಲ ಗುಂಗುರು, ಕುಂತಲ ಅಂದ್ರೆ ಕೇಶರಾಶಿ. ಅದರಿಂದ ಆ ತರ ಕೇಶರಾಶಿಯನ್ನು ಉಳ್ಳವನು ಅದನ್ನ ಪರಿದ ಅಕ್ಷರ ಸಾಕೇತಗಳು ವರನ್ಯಂ ಶೋಕಪೋಷರು ಜ್ಞಾನ ತಂದ ಅಂತಹ ಕೇಶರಾಶಿ ಉಳ್ಳವನು, ನೀಲಕಾಂತಿಯಿಂದ ಗುಂಗುರು ಕೂದಲು ಉಳ್ಳನಾದ್ರಿಂದ ಅವನು ಕೇಶವ, ಅತ್ಯಂತ ಉಳ್ಳವನು ಕೇಶವ ಅಂತ ಹೇಳ್ತಾ ಇದಕ್ಕೆ. ಅದಕ್ಕೆ ಅದಂತೆ ಕೇಶಾತ್ವೋ ಅನ್ಯತರಸ್ಯ 10 ನಿಮಿಷ 10 ಮಿನಿಟ್ಸ್ ಕೇಶಾತ್ವೋ ಅನ್ಯತರಸ್ಯಾಂ ಇತಿ ಪ್ರಶಂಸನೀಯಾಚ ಅಂತ ಹೇಳ್ತಾ ಇದಕ್ಕೆ. ಅದಕ್ಕೆ ಈ ಕೇಶ ಅನ್ನೋದು ಧಾತು. ಅದು ಕೇಶವ ಹೇಗೆ ಬಂತು ಅನ್ನೋದಕ್ಕೆ ಹೇಳ್ತಾರೆ. ಕೇಶ ಅನ್ನೋದು ಎಲ್ಲ ಇದನ್ನು ಧಾತು, ಕೇಶ ಧಾತುವಿಂದ ಬಂದಿದ್ದು ಕೂದಲು ಅಂತ ಕೇಶಧಾಂತು. ಅದಕ್ಕೆ ವಾ ಅಂತ ಪ್ರತ್ಯಯವನ್ನ ಬರುತ್ತೆ. ಅದಕ್ಕೆ ಆ ವಾ ಪ್ರತ್ಯಯವನ್ನ ಅಷ್ಟಾಧ್ಯಾಯಿಲಿ ಈ ಒಂದು ಪದಕ್ಕೇನ ಒಂದು ಸೂತ್ರ ಮಾಡ್ಬಿಟ್ಟಿದ್ದಾರೆ ಅವರು. ಅದರಿಂದ ಈ ವಾ ಪ್ರತ್ಯಯ ಬಂದ್ರೆ ಅತ್ಯಂತ ಸುಂದರವಾದ ಕೇಶವನ್ನ ಯಾರು ಉಳ್ಳವರು ಅವನು ಕೇಶವ. ಭಗವಂತನಿಗೆ ಹೊಂದುತ್ತೆ. ನಾವು ರೂಢಿನಲ್ಲಿ ಎಲ್ಲರೂ ಹೆಸರಿರ್ತೀವಿ ಕೇಶವರಾಮ ಅಂತ. ಅದು ಆದ್ರೆ ಅತ್ಯಂತ ಆ ಕೇಶವನ್ನು ಉಳ್ಳವನು ಕೇಶವ ಅಂತ ಒಂದು ಅದರ ತೋರಿಸ್ಕೊಡ್ತಾರೆ. ಅಷ್ಟಾಧ್ಯಾಯಿಲಿ ಒಂದು ಸೂತ್ರವೂ ಇದೆ ಅಂದ್ಬಿಟ್ಟು ಅದರಿಂದ ಅವನು ಕೇಶವ ಅಂತ ಹೇಳ್ತಾರೆ. ನಿರುಕ್ತಿನಲ್ಲಿ ಅಂತ ಹೇಳ್ತಾರೆ ಪ್ರಶಸ್ತ ನೀಲ ಕೇಶತ್ವಾತೆ ಕೇಶವ ಪರಿಕೀರ್ತಿತ. ಪ್ರಶಸ್ತವು ಕಪ್ಪಾಗೂ ಗುಂಗರಾಗಿರುವಂತ ಕೇಶವನ್ನು ಉಳ್ಳವನಾದ್ರಿಂದ ಅವನಿಗೆ ಲೋಕದಲ್ಲಿ ಕೇಶವ ಅಂತ ಅವನಿಗೆ ಭಗವಂತನ ಕೊಂಡಾಡ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಪುರುಷೋತ್ತಮ, ಅದು ಕೇಶವ ಪುರುಷೋತ್ತಮ ಅನ್ನೋದು ಇದು ಕಡೆ 24ನೇದು. ಈ ಕಡೆಯ ಈ ಶ್ಲೋಕಕ್ಕೆ ಕಡೆಯ ಇದು. ಅದಕ್ಕೆ ಪುರುಷೋತ್ತಮಾಯ ನಮಃ ಅನ್ಬಿಟ್ಟು ಅಂತ ಇದು ಸ್ವಲ್ಪ ಇದು ಹೇಳ್ತಾರೆ. ಹಿಂದೆ ಬಂದಿರುವಂತ ಉತ್ತಮ ಅಂತೆಲ್ಲ ಬರ್ತದೆ. ಇದರಲ್ಲಿ ಸಾಲಕ್ಷಣ್ಯ ಪ್ರಸಕ್ತ್ವ ಪರಮಂ ವೈಲಕ್ಷಣ್ಯಂ ಆಹ ಪುರುಷೋತ್ತಮ. ಕಡೆಗೆ ಸಾಧಾರಣವಾಗಿ ಒಬ್ಬ ಪುರುಷನಿಗೆ ಒಂದು ಲಕ್ಷಣ ಹೇಳಿದೆಯಲ್ಲ, ಅದಕ್ಕೆ ಅವನಿಗೆ ಆ ತರ ಅವರು ಸಾಮುದ್ರಿಕ ಶಾಸ್ತ್ರದಲ್ಲಿ ಹೇಳಿದಂತ ಲಕ್ಷಣ ರಾಮ ಒಬ್ಬನಿಗೆ ಇತ್ತು, ಲಕ್ಷ್ಮಣನಿಗಿತ್ತು, ಬೇರೆ ಯಾರಿಗೂ ಲೋಕದಲ್ಲಿ ಇಲ್ವೇ ಇಲ್ಲ. ಆ ತರ ಅವ್ರು ಹೇಳಿದ ಎಲ್ಲವೂ ಹೊಂದುವಂತಹ ಲಕ್ಷಣ ಇಲ್ಲ. ಆ ತರ ಇದ್ರೆ ಆ ತರ ಅದು ಒಂದು ಪುರುಷ ಲಕ್ಷಣ. ಅದು ಸಾಲಕ್ಷಣ್ಯಂ, ಆ ಲಕ್ಷಣ ಎಲ್ಲವನ್ನೂ ಹೊಂದಿದ್ದಾನೆ ಭಗವಂತ ನಮ್ಮಲ್ಲಿ. ಅಲ್ಲಲ್ಲಿ ಪ್ರಸಕ್ತ ಪರಮಂ, ಅದಕ್ಕೆ ಇವನು ಪರಮಂ ವೈಲಕ್ಷಣ್ಯಂ. ಈ ಒಂದು ಲೋಕದಲ್ಲಿ ಒಂದು ಪುರುಷನಿಗೆ ಏನೇನು ಲಕ್ಷಣ ಹೇಳಿದ್ಯೋ ಆ ಲಕ್ಷಣ ಎಲ್ಲ ಅವನು ಹೊಂದಿದ್ದಾನೆ. ಇಲ್ಲಿರುವ ಮನುಷ್ಯ ಹೊಂದಿದಾನೋ ಇಲ್ಲೋ ಗೊತ್ತಿಲ್ಲ. ಅವತಾರ ಕಾಲದಲ್ಲಿ ಭಗವಂತ ಅಂದ್ರೆ ಇನ್ಯಾರಿಗೂ ಸಾಧ್ಯವೇ ಇಲ್ಲ. ಅದರಲ್ಲಿ ಅವ್ರು ಹೇಳಿದ್ರಲ್ಲಿ ಒಂದು ಅರ್ಧ ಮುಕ್ಕಾಲಿದ್ರೆ ತುಂಬಾ ಹೆಚ್ಚು, ಪೂರ್ತಿ ಯಾರಿಗೂ ಹೇಳೋದಿಲ್ಲ. ಭಗವಂತನೇ ಅದು ಎಲ್ಲಾ ಲಕ್ಷಣ ಇದೆ. ಅದಲ್ದೇನೆ ಇದ್ರೂ ಸಹ ಪರಮಂ ವೈಲಕ್ಷಣ್ಯಂ. ಆದ್ರೂ ನಮಗೆ ಮನುಷ್ಯರಿಗಿಂತ ವಿಲಕ್ಷಣ, ಮನುಷ್ಯರ ಲಕ್ಷಣವೆಲ್ಲ ಭಗವಂತನಿದೆ. ರಾಮನ ಸಾಮುದ್ರಿಕ ಲಕ್ಷಣ ಎಲ್ಲ ಇತ್ತು. ಆದ್ರೂ ಸಹ ಪರಮಂ ವೈಲಕ್ಷಣಂ, ಮನುಷ್ಯಗಿಂತ ವಿಲಕ್ಷಣನಾಗಿದ್ದಾನೆ ಭಗವಂತ. ಅದರಿಂದ ಪುರುಷೋತ್ತಮ. ಇದರಿಂದ ಪುರುಷ ಅನ್ನೋದು ಈ ತರ ಎಲ್ಲವನ್ನೂ ಉಳ್ಳವನು, ಸಾಲಕ್ಷಣ್ಯ ಉಳ್ಳವನು ಪುರುಷ. ಅದಕ್ಕೆ ವಿಲಕ್ಷಣನಾಗಿರುವನು, ಅದರಿಂದ ಅವನು ಉತ್ತಮ. ಇದನ್ನು ಇದೆಲ್ಲವೂ ಇದೆ, ಇದಕ್ಕಿಂತನೂ ವಿಲಕ್ಷಣನಾಗಿದ್ದಾನೆ. ಅದರಿಂದ ಅವನಿಗೆ ಪುರುಷೋತ್ತಮ ಅಂತ ಬರುತ್ತೆ. ಅದಕ್ಕೆ ಅನೇಕ ಹೇಳ್ತಾರೆ ಪುರುಷೇಭ್ಯ ಉತ್ಕೃಷ್ಟತಮಃ ಅಂದ್ರೆ ಇಲ್ಲಿ ಉತ್, ಉತ್ತರ, ಉತ್ತಮ, 3 ಗುಡ್, ಬೆಟರ್, ಬೆಸ್ಟ್ ಅಂತಾರೆ. ಉತ್ತರ, ಉತ್ತಮ ಅನ್ನೋದ್ರ ಇಲ್ಲಿ ಅಥವಾ ಬರುತ್ತೆ. ಇಲ್ಲಿ ಪುರುಷೇಭ್ಯ ಉತ್ಕೃಷ್ಟತಮಃ. ಈಗ ಪುರುಷರೆಲ್ರಿಗೂ ಸಹ ಅದರಲ್ಲಿ ಇದಲ್ದೆ ಉತ್ಕೃಷ್ಟೇಭ್ಯ ಅಂತ ಹೇಳ್ತಾರೆ. ಉತ್ಕೃಷ್ಟ ತಮಃ ಅಂತ, ತಮಹಕ್ಕೆ ಮೇಲೆ ಯಾವುದೂ ಇಲ್ಲ, ತಮಃ ಹಾಕ್ಬಿಟ್ರೆ ಇಲ್ಲ. ಇಲ್ಲಿ ಮನುಷ್ಯನಿಗೆ ಎಲ್ಲಾ ಲಕ್ಷಣ ಆಗಿದ್ರೆ ಅವನ್ನ ನೀವು ಪುರುಷ ಅಂತ ಹೇಳ್ದ ಅಂದ್ರೆ
ಅವನೇ ನಮ್ಮ ಇದರಲ್ಲಿ ಮಾನದಲ್ಲಿ ಅವನೇ ಉತ್ತಮ ಅಂತ ಆಯ್ತು ಅಂದ್ರೆ ನಾವು ಉತ್ತಮ ಅಂತ ಆದಂದ್ರೆ ಪುರುಷೋತ್ತಮ ಅಂತ ಹೇಗಪ್ಪ ಹೇಳೋ ಅದಕ್ಕೆ ಮೇಲೆ ಇಲ್ವಾ? ಅದಕ್ಕೆ ಉತ್ಕೃಷ್ಟ ತಮಃ, ಆ ತಮದಲ್ಲೇ ಉತ್ಕೃಷ್ಟನಾಗಿರೋನು ಅಂತ ಹೇಳ್ಬೇಕಷ್ಟೇ. ಇಲ್ಲಿ ಪುರುಷೋತ್ತಮ ಅಂತ ಜೀವಾತ್ಮನ ತಗೊಂಡು ಹೇಳೋದಾದ್ರೆ ಅದಕ್ಕೆ ಉತ್ಕೃಷ್ಟ ತಮನಾಗಿರೋದನು ಪುರುಷೋತ್ತಮ ಅನ್ಬಿಟ್ಟು ಅಂತ. ಇಲ್ಲಿ ಉತ್ತಮನಾಗಿರೋನು ಯಾರು ಇರ್ತಾನೋ ಅದರಿಂದ ಅದಕ್ಕಿಂತ ಅವನು ಅದ್ ಹೇಳ್ತಾನೆ ಕಡೆಗೆ. ಇಲ್ಲಿ ಪುರುಷ ಅನ್ನೋದು ಶಬ್ದ, ಚೇತನ ಶಬ್ದವಾಚಿ. ಇಲ್ಲಿ ಹೇಳ್ಬೇಕಾದ್ರೆ ಪುರುಷೋತ್ತಮ ಅನ್ನುವ ಭಗವಂತನ ಬರುತ್ತೆ. ಅದು ಭಗವದ್ಗೀತೆಯಲ್ಲಿ ನೇರವಾಗಿ ಭಗವಂತ ಅದನ್ನು ಹೇಳಿದಾನೆ. ನೋಡೋಣ ಅದನ್ನ ಮುಂದಕ್ಕೆ ಅನುಭವಿಸೋದಕ್ಕೆ. ಕಡೆಗೆ ಪುರುಷ ಶಬ್ದೇನ ಚೇತನ ವಾಚಿನ ಚೇತ ಅಚೇತಯಮಾನ ವ್ಯಕ್ತ ಅವ್ಯಕ್ತ ರೂಪ ಪ್ರಕೃತಿ ವ್ಯಾವರ್ತತೆ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಶಬ್ದವಾಚಿ ಇದು ಅದು ಅಚೇತನವಾದಂತ ವ್ಯಕ್ತ ಮತ್ತು ಅವ್ಯಕ್ತವಾದ ಪ್ರಕೃತಿಗಳಂತೂ ಭಿನ್ನ. ನಾ ಹಿಂದೆನೇ ಹೇಳ್ದಲ್ಲ, ಪ್ರಧಾನ ಪುರುಷೇಶ್ವರ ಹೇಳ್ಬೇಕಾದ್ರೆ ಈ ಜೀವಾತ್ಮ ಅನ್ನೋದು ಪ್ರಧಾನಕ್ಕಿಂತ ಬೇರೆ ಭಿನ್ನವಾದದ್ದು. ವ್ಯಕ್ತ ಅವ್ಯಕ್ತ ರೂಪವಾದ ಪ್ರಕೃತಿಗಳಿಂದ ಅದು ಅಚೇತನವಾದ ಪ್ರಕೃತಿಗಿಂತ ಭಿನ್ನವಾದದ್ದು ಈ ಜೀವಾತ್ಮ. ಅದು ಭಿನ್ನವಾಗಿದೆ. ಅದಕ್ಕೆ ಉತ್ ಅಂತ ಹೇಳೋದು. ಉತ್ ಅಂದ್ರೆ ಶ್ರೇಷ್ಠವಾದದ್ದು ಅಂತ. ಈ ಜೀವಾತ್ಮ ಯಾಕೆ ಉತ್ ಅಂತ ಹೇಳ್ತಾರೆ ಅಂದ್ರೆ ಶ್ರೇಷ್ಠವಾದದ್ದು ಅಂತ, ಎಲ್ಲಕ್ಕಿಂತ ಉತ್ ಅಂತ ಹೇಳಿದೆ ಅದಕ್ಕೆ. ಅದರಿಂದ ಈ ಉತ್ ಅನ್ನೋದು ಬದ್ಧರನ್ನ ತೋರಿಸುತ್ತೆ ಅದಕ್ಕೆ. ಆಮೇಲೆ ಈ ಬದ್ಧರಿಂದ ಈ ಮುಕ್ತ ದಶೆಗೆ ಹೋಗ್ತಾರಲ್ಲ, ಪ್ರಪತ್ತಿ ಮಾಡ್ಕೊಳ್ತಾರ, ಆ ಮಾಡ್ಕೊಂಡಾದವ್ರು ಉತ್ತರ. ಈಗ ನಾವು ಪ್ರಪನ್ನನಾಗ್ಬಿಟ್ರೆ ಪ್ರಪತ್ತಿ ಮಾಡುವ ಜೀವಾತ್ಮ ಉತ್, ಪ್ರಪನ್ನನಾಗ್ಬಿಟ್ರೆ ಅವನು ಉತ್ತರ ಆಗ್ತಾನೆ. ಯಾಕಂದ್ರೆ ಮೋಕ್ಷೋಪಾಯ ಮಾಡ್ಕೊಂಡ್ಬಿಟ್ಟ, ಭಗವಂತ ಅವಂದೇ ನಿರ್ಭರೋ ನಿರ್ಭಯೋಸ್ಮಿ, ಅವಂದೇ ಕೆಲಸ ಅಲ್ಲ, ಅವನೇ ನಾಯಕ, ಯೋಗ ವಿಧಾನೇತ, ಅವನೇ ಕರ್ಕೊಂಡು ಹೋಗ್ಬೇಕಲ್ಲ ನಾವು ಉತ್ತರ. ಅಲ್ಲಿ ಹೋಗಿ ಮೋಕ್ಷವನ್ನು ಪಡ್ಕೊಳ್ತಾನಲ್ಲ, ಅವಾಗ ಉತ್ತಮ ಆಗ್ತಾನೆ ಅವನು. ಇದೇ ಜೀವಾತ್ಮ ಉತ್ತಾದ ಜೀವಾತ್ಮ ಭಕ್ತಿಯೋಗದಿಂದಲೋ ಪ್ರಪತ್ತಿ ಯೋಗದಿಂದಲೋ ಉತ್ತರನಾಗಿ ಮೋಕ್ಷವನ್ನು ಅವನ ಕರುಣೆಯಿಂದ ಮೋಕ್ಷವನ್ನು ಪಡೆದ್ಮೇಲೆ ಉತ್ತಮನಾಗ್ತಾನೆ ಅವನು. ಇದರಲ್ಲಿ ಬರ್ತದೆ ನಮಗೆ ಮಾಧ್ಯಾನಿಕ ಬರುತ್ತಲ್ಲ, ದೇವಂದೇ ವತ್ರ ಸೂರ್ಯ ಮಗನ್ ಜ್ಯೋತಿರುತ್ತಮ, ಅದಕ್ಕೆ ಮುಂಚೆ ಉತ್ತರ ಅಂತ ಬರುತ್ತೆ, ಉತ್ತಮಂ ಅಂತ ಬರುತ್ತೆ, ಎರಡೂ ಬರುತ್ತೆ ಅದಕ್ಕೆ. ಉತ್ತರ ಆಮೇಲೆ ಜ್ಯೋತಿರುತ್ತಮಂ, ಎರಡು ಉತ್ತರ ಉತ್ತಮಂ ಎರಡೂ ತೋರಿಸ್ಕೊಡ್ತೇವೆ, ಅದರ ಶ್ರುತಿನ ತೋರಿಸುತ್ತೆ ಅದು. ಅದರಿಂದ ಇಲ್ಲಿ ಇವಾಗ ಏನ್ ಮಾಡ್ತಾನೆ ಇವನು, ಈ ಭಗವಂತ ಆದವನು ಈ ಉತ್ತಮನಿಗಿಂತ ಉತ್ತಮನಾಗಬೇಕು. ಅದಕ್ಕೆ ಹೇಗಪ್ಪ ಹೇಳೋದು, ಅದ ಮೇಲೆ ಇಲ್ವಲ್ಲ ಅಂದ್ರೆ ಉತ್ಕೃಷ್ಟ ತಮಃ ಪದವನ್ನು ಹಾಕ್ಬಿಡು. ಉತ್ಕೃಷ್ಟ ತಮ, ಆ ತಮ ಉತ್ತಮನಾಗಿದಲ್ಲ, ತಮ ಇದನ್ನಲ್ಲ, ಅವನಿಗಿಂತ ಉತ್ಕೃಷ್ಟನಾದವನು. ಯಾಕೆ ಅದಕ್ಕಿಂತ ಪದ ಇಲ್ಲ ಹಾಕೋದಕ್ಕೆ, ತಮದ ಮೇಲೆ ಯಾವುದೂ ಇಲ್ಲ. ಅದೇ ಸೂಪರ್ಲೇಟಿವ್ ಹೈಯೆಸ್ಟ್ ತಮಾನೇ. ಉತ್ ತರ ತಮ, ತಮ ಆದ್ಮೇಲೆ ಇಲ್ಲ, ಅದಕ್ಕೆ ಉತ್ಕೃಷ್ಟ ತಮ ಅನ್ಬೇಕು. ಅದಕ್ಕೆ ಆ ಪದವನ್ನು ಹಾಕೋದಕ್ಕೆ ಉತ್ಕೃಷ್ಟ ತಮನಾದವನು ಅನ್ಬಿಟ್ಟು ಅಂತ ಹೇಳ್ತಾರೆ ಅದಕ್ಕೆ. ಇದಕ್ಕೆ ತಮಪ ನಿತ್ಯ ಮುಕ್ತ ಸೂರಯೋ ಅನಂತ ವೈನತೆಯಾದಯ. ಯಾರಪ್ಪ ಇವರು ಉತ್ತಮರಾಗ್ತಾರ ಅಂದ್ರೆ ಇವರು ನಿತ್ಯ ಮುಕ್ತರು, ಅವ್ರು ಯಾವಾಗಲೂ ಉತ್ತಮರೇ. ಯಾರಪ್ಪ ಅಂದ್ರೆ ಸೂರ್ಯ ಅನಂತ ವೈನತೆಯ ಅಂತ ಹೇಳ್ತಾರೆ. ಅವರೆಲ್ಲರೂ ಸಹ ಆಗ್ತಾರೆ ಅದನ್ನ, ಅವರು ಆಗ್ತಾರೆ. ಆಮೇಲೆ ಇನ್ನೊಂದ್ ತರ ಮಾಡ್ತಾರೆ ಇದಕ್ಕೆ, ಈ ಮುಕ್ತರನ್ನು ಸಹ ತರದಲ್ಲಿ ಇಟ್ಕೊಂಡು ನಿತ್ಯರು ಮತ್ತೆ ಅಲ್ಲಿರ್ತಾರ ಅವರೆಲ್ಲ ಉತ್ತಮರು ಅಂತ ಒಂದು ತರಹ ತಗೊಳ್ತಾರೆ ಅದಕ್ಕೆ ವೈನತೆಯ ಅನಂತ ವೈನತೆಯ ಅವರೆಲ್ಲ ಉತ್ತಮರು. ಅವ್ರಿಗಿಂತ ಉತ್ತಮನಾದವನು ಯಾರಪ್ಪ ಅಂದ್ರೆ ಪುರುಷೋತ್ತಮ ಅಂತ ಅವನಿಗೆ ಹೇಳ್ಬೇಕು. ಅವನಿಗೆ ಬೇರೆ ಯಾವ್ದು ದಾರಿನೇ ಇಲ್ಲ. ಇವರೆಲ್ಲರೂ ಪುರುಷರು ತಗೊಂಡ್ರೆ ಅವ್ರಿಗಿಂತ ಉತ್ತಮನಾದವನು ಪುರುಷೋತ್ತಮ ಅಂತ ಹೇಳ್ಬೇಕು ಅದಕ್ಕೆ. ಅದರಿಂದ ಇಲ್ಲಿ ಇದಕ್ಕೆ ವೈಲಕ್ಷಣ್ಯಂ, ಇದಕ್ಕೆ ಅವಧ್ಯ ಪ್ರತಿಭಟತೆಯ. ಆ ವೈಲಕ್ಷಣ್ಯ ಏನಪ್ಪ, ಭಗವಂತ ನಿಮ್ಗೆ ಎಲ್ಲಾ ದೋಷವನ್ನು ಪ್ರತಿಭಟಿಸಿದ. ನಾವು ದೋಷವನ್ನ ಕಳ್ಕೊಂಡು ಹೋಗೋರು, ದೋಷಪೂರಿತರಾಗಿ ದೋಷವನ್ನು ಕಳ್ಕೊಂಡು ಹೋದವರು. ನಿತ್ಯರಿಗೂ ಉಂಟದು, ಅವ್ರ ದೋಷವೇ ಇಲ್ಲದೆ ಇದ್ದವ್ರು ಅವರು. ಇವನು ಭಗವಂತ ಏನೋದು ಅವಧ್ಯ ಪ್ರತಿಭಟತಮ. ಅವನಿಗೆ ಯಾವ ಕಾಲಕ್ಕೂ, ಒಂದು ವೇಳೆ ನಿತ್ಯರು ಏನಾದ್ರೂ ಪ್ರತಿಮಂಡಲಕ್ಕೆ ಬಂದ್ಬಿಟ್ರೆ ಅವ್ರಿಗೂ ಅಂಟ್ಕೊಳ್ಳುತ್ತೆ. ಆದ್ರೆ ಇವನಿಗೆ ಯಾವ ಕಾಲಕ್ಕೂ ಪ್ರತಿಮಂಡಲಕ್ಕೆ ಬಂದ್ರು ಸಹ ಅವನು ಅವಧ್ಯ ಪ್ರತಿಭಟತೆಯ. ಅವನ ಅವಧ್ಯ ಅಂದ್ರೆ ಇದಕ್ಕೆ ಎಲ್ಲವೂ ಸಹ ಅವನಿಗೆ ಈ ದೋಷಗಳು ಯಾವುದು ಅಂಟೋದಿಲ್ಲ, ಪ್ರತಿಭಟನೆ ಆಗಿರ್ತಾನೆ. ಪ್ರತಿಭಟನೆ ಯಾವಾಗ್ಲೂ ಪ್ರತಿಭಟನೆ ಆಗಿರ್ತಾನೆ, ಇಲ್ಲಿ ಇದ್ರೂ ಸಹ ಇದು. ಹಾಗಾಗಿ ಅವನು ಉತ್ತಮ ಎಲ್ಲರಿಗೂ ಆಗ್ತಾನೆ. ಇದಂಚ ತೇಭ್ಯೋ ವೈಲಕ್ಷಣ ಆಯ್ತಮೇಲೆ ವ್ಯಾಪನ ಭರಣಾದಿ ಉಪಕಾರೈ ಸ್ವಾಮ್ಯೇನ ಚ ಸ್ವಭಾವತಃ ಏವ ಉತ್ಕರ್ಷಾತೆ. ಕಡೆಗೆ ಅವನು ಎಲ್ಲವನ್ನೂ ಸಹ ಅವನು ಯಾಕಪ್ಪ ಅಂದ್ರೆ ಅವನು ಎಲ್ಲರಿಗೂ ಸ್ವಾಮಿ. ಅವನು
ಅಷ್ಟೇ ಅಲ್ಲ, ವ್ಯಾಪನ ಭರಣಾದಿ, ಎಲ್ಲ ಕಡೆ ವಿಶಾಲ ವ್ಯಾಪ್ತಿ, ಎಲ್ಲ ಕಡೆ ಇದೆಲ್ಲ ಹಿಂದೆ ಬಂದಿದೆ ಅನ್ವರ್ಥ ಆಗುತ್ತೆ. ವಿಷ್ಣು ಅನ್ನೋ ಬಂತಲ್ಲ ವ್ಯಾಪಿದೆ, ಅದರಿಂದ ಎಲ್ಲ ಕಡೆ ವ್ಯಾಪನ ಆಗಿದ್ದಾನೆ. ಧರಿಸೋದ್ರಿಂದ ಭರಣಾದಿ, ಲೋಕವನ್ನೆಲ್ಲ ಧರಿಸ್ಕೊಂಡಿರೋದ ಅವನು ಭರಣಾದಿ. ಆಮೇಲೆ ಉಪಕಾರೈಹಿ, ಜೀವಾತ್ಮನಿಗೆ ಉಪಕಾರವನ್ನು ಮಾಡ್ತಾನಲ್ಲ ಅವನು, ಅದರಿಂದ ಮಾಡಿದ ಉಪಕಾರ ಇದೆ. ಆಮೇಲೆ ಸ್ವಾಮ್ಯೇನ ಚ ಸ್ವಭಾವತಃ, ಕಡೆಗೆ ಅವನು ಸ್ವಾಮಿ. ನಮಗೆ ಯಾವ್ದೊಂದು ಸ್ವಾಮಿತ್ವ ಅಂದ್ರೆ ಇಲ್ಲಿ ಒಂದು ಯಾವ್ದಾದ್ರೆ ನಾವು ಮನೆಯಲ್ಲಿ ಸ್ವಾಮಿತ್ವ ಅಂದ್ರೆ ನಾವು ಮದುವೆಯಾಗಿ ಮಕ್ಕಳಾದ್ಮೇಲೆ ಅವ್ರು ನಮ್ಗೆ ಸ್ವಾಮಿತ್ವ ಬರುತ್ತೆ. ಅದೇ ತರ ಒಂದು ಉದ್ಯೋಗದಲ್ಲಿದ್ರೆ ಅವ್ರಿಗೆ ಏನೋ ಪ್ರಮೋಷನ್ ಆಗಿ ಅವ್ರ ಮೇಲೆ ಸ್ವಾಮಿತ್ವ ಬರುತ್ತೆ. ಈ ಭಗವಂತನಿಗೆ ಆದಲ್ಲ, ಸ್ವಾಮ್ಯೇನ ಚ ಸ್ವಭಾವತಃ, ಅವನ ಸ್ವಾಮ್ಯತ್ವ ಸ್ವಭಾವ. ಯಾಕಂದ್ರೆ ಅವನ ಮೇಲೂ ಯಾರು ಇಲ್ಲ, ಸಮನೋ ಯಾರು ಇಲ್ಲ, ಅವನಿಗೆ ಬಡ್ತಿ ಕೊಡೋರು ಯಾರು ಅವನಿಗೆ. ಅದರಿಂದ ಸ್ವಭಾವತಃ ಅವನು ಸ್ವಾಮಿ, ಅವನಿಗೆ ಸ್ವಾಮಿಯನ್ನು ಸ್ವಭಾವತಃ ಬಂದಿದ್ದಾನೆ. ಅದರಿಂದ ಅವನು ಉತ್ಕರ್ಷ, ಎಲ್ರಿಗಿಂತ ಉತ್ಕರ್ಷನಾಗಿದ್ದಾನೆ ಅಂದ್ಬಿಟ್ಟು ಹೇಳ್ತಾರೆ. ಕಡೆಗೆ ಇದಂ ಹಿ ಬಹುಭಿಃ ತಾತ್ಪರ್ಯಲಿಂಗೈ ಪರಮಂ ಗುಹ್ಯಂ ಅಗೀಯತ ಅಂದ್ಬಿಟ್ಟು ಇದನ್ನ ಶ್ರುತಿ ಸ್ಮೃತಿಗಳು ಸಹ ಇದನ್ನ ಭಗವಂತನ ಪರಮ ರಹಸ್ಯ. ಯಾಕಂದ್ರೆ ಇದನ್ನ ಹೇಳಕ್ ಯಾರಿಗೂ ಸಾಧ್ಯ ಇಲ್ಲ, ಇದು ಪರಮ ರಹಸ್ಯ. ಯಾಕಪ್ಪ ಅವನು ಸ್ವಾಮಿ ಇಲ್ಲ, ಯಾರಿಗೆ ಗೊತ್ತಾ, ಯಾರಿಗೂ ತಿಳಿದಿಲ್ಲ. ಅದು ಅತ್ಯಂತ ಪರಮವಾದ ರಹಸ್ಯ ಭಗವಂತನಿಗೆ. ಅದನ್ನ ಶ್ರುತಿನಲ್ಲಿ ನಮಗೆ ತಿಳಿಯಪಡಿಸೋದಕ್ಕೆ ಏನ್ ಮಾಡುತ್ತೆ, ಬೇರೆ ತರ ಅದಕ್ಕೆ ನಮ್ಗೆ ಅದು ಹೋಗುತ್ತೆ. ಅದಕ್ಕೆ ಇದನ್ನ ಭಗವಂತ 15ನೇ ಅಧ್ಯಾಯದಲ್ಲಿ ತಾನೇ ನೇರವಾಗಿ ಶ್ರುತಿನಲ್ಲಿ ಬರೋದ ಇದು ಶ್ವೇತಾಶ್ವತ ಉಪನಿಷತ್ತಲ್ಲಿ ಬರುವಂತದ್ದೇ ಗೀತೆಯಲ್ಲಿ ಭಗವಂತ ನೇರವಾಗಿ ಹೇಳಿದಾನೆ. ಅದನ್ನ ನಾವು ಇದನ್ನ ಆ ಶ್ಲೋಕಗಳನ್ನ ಅನುಭವಿಸೋಣ. ಅವನ್ ನೇರವಾಗಿ ಅವನೇ ಭಗವಂತನೇ ಹೇಳ್ತಾನೆ. ಕಡೆಗೆ ಅವನೇನ್ ಹೇಳ್ತಾನೆ, ದ್ವಾವಿಮೌ ಪುರುಷೌ ಲೋಕೆ ಅಂತ ಹೇಳ್ತಾರೆ. ಕ್ಷರಾಕ್ಷರ ಏವಚ ಅಂದ್ಬಿಟ್ಟು ಲೋಕದಲ್ಲಿ ಭಗವಂತ ಹೇಳ್ದು 15ನೇ ಅಧ್ಯಾಯದಲ್ಲಿ ಬರುವಂತ 16ನೇ ಮಂತ್ರ. ದ್ವಾವಿಮೌ ಪುರುಷೋ ಲೋಕೆ ಕ್ಷರಾಕ್ಷರ ಏವಚ ಕ್ಷರ ಸರ್ವಾಣಿ ಭೂತಾನಿ ಕೂಟಸ್ಥೋಕ್ಷರ ಉಚ್ಯತೆ ಅಂತ. ಲೋಕೆ ಅಂದ್ರೆ ಈ ಲೋಕದಲ್ಲಿ ಎರಡು ಇದೆಲ್ಲ, ಕ್ಷರ ಮತ್ತು ಅಕ್ಷರ ಅಂತ ಎರಡು ಕೂಡ ಇದೆ. ಅದಕ್ಕೆ ದ್ವೌ ಪುರುಷೋ ಲೋಕೆ, ಒಂದು ಕ್ಷರ ಒಂದು ಅಕ್ಷರ ಇರುತ್ತೆ. ಅಂದ್ರೆ ಇದು ದೇಹ ಅನ್ನೋದು ಅಚೇತನ ನಾಶವಾಗುವಂಥದ್ದು ಕ್ಷರ. ಒಳಗಡೆ ಇರೋ ಜೀವಾತ್ಮ ಅವನು ಅಕ್ಷರ. ಅದೇ ದ್ವಾವಿಮೋ ಪುರುಷೋ ಲೋಕೆ. ಅದರಿಂದ ಈ ಎರಡು ಬಗೆಯ ಪುರುಷರಿಗೆ ಈ ಎಲ್ಲರೂ ಸಹ ಇವರು ಅವರು ಕ್ಷರ ಪುರುಷರು. ಅಂದ್ರೆ ಜೀವಾತ್ಮ ಮಾತ್ರ ಯಾವಾಗಲೂ ಇರ್ತಾನೆ. ಅದಕ್ಕೆ ಅವ್ರು ಹೇಳ್ತಾರೆ ಕ್ಷರಃ ಸರ್ವಭೂತಾನಿ, ಎಲ್ಲ ಭೂತಗಳು ಅಂದ್ರೆ ದೇಹಗಳು ತಗೋಬೇಕು, ಅವು ಕ್ಷರಗಳಾಗುತ್ತೆ. ಅದಕ್ಕೆ ಕೂಟಸ್ಥ ಅಕ್ಷರ ಉಚ್ಯತೆ. ಅದರಿಂದ ಇವೆಲ್ಲವೂ ಸಹ ಈ ಆಶ್ರಯ ಪಡ್ಕೊಂಡಿದೆಯಲ್ಲ, ಇದು ಭಗವಂತನ ಈ ಪ್ರಗತಿ ಮಂಡಲದಲ್ಲಿ ಆಶ್ರಯ ಪಡ್ಕೊಂಡಿರುವಾಗ ಅವನಾಗಿದ್ದ. ಅದರಿಂದ ಅವನು ಕೂಟಸ್ಥನಾಗಿ ಭಗವಂತ ಎಲ್ಲರನ್ನೂ ಇರ್ತಾನೆ. ಅದಕ್ಕೆ ಭಗವಂತನ ಆಶ್ರಯದಲ್ಲೇ ಇರುತ್ತೆ. ಅದರಿಂದ ಈ ಕ್ಷರ ಅಕ್ಷರ ಅಂತ ಹೇಳಿ ಪ್ರಗತಿ ಮತ್ತು ಪುರುಷರನ್ನ ಹೇಳ್ಬಿಟ್ಟು ಉತ್ತಮಕ್ಕೆ ಹೇಳ್ತಾನೆ. ಉತ್ತಮ ಪುರುಷಸ್ತು ಅನ್ಯ. ಯಾರಪ್ಪ ಉತ್ತಮ ಅಂದ್ರೆ ಇವರಿಬ್ರು ತರ ಆಗ್ಬಿಟ್ರು, ತರ ಆಗ್ಬಿಟ್ರು. ಉತ್ತಮ ಯಾರ ಅನ್ಯ ಅಂತಾರೆ. ಅವನು ಪುರುಷ ಅನ್ಯ ಪರಮಾತ್ಮೆ ತ್ಯುದಾಹೃತ. ಆ ಉತ್ತಮ ಅಂತ ಯಾರಪ್ಪ ಅಂತಂದ್ರೆ ಅವನು ಪರಮಾತ್ಮನೇ ಅಂತ. ಉತ್ತಮೇ ತಿಳಿಯತ್ತೆ. ಯೋ ಲೋಕತ್ರಯಮಾವಿಶ್ಯ ಬಿಭರ್ತ್ಯವ್ಯಯಮೀಶ್ವರ. ಯಾರು ಈ ಲೋಕತ್ರಯಮಾವಿಶ್ಯ 3 ಲೋಕವನ್ನು ಧರಿಸಿ ಯಾರು ಬಿಭರ್ತಿ ಧರಿಸ್ತಾನೋ ಅವನೇ ಅವ್ಯಯ ಈಶ್ವರ. ಅವನಿಗೆ ವ್ಯಯವಿಲ್ಲದವನು ಈಶ್ವರ. ಅವನು ಅನ್ಯ, ಇವರಿಬ್ಬರಿಗಿಂತ ಅನ್ಯ ಆದವನು ಅವನು ಉತ್ತಮ ಅಂತ ಭಗವಂತ ನೇರವಾಗಿ ಹೇಳ್ತಾನೆ. ಕಡೆಗೆ ಅದನ್ನ ಮುಂದೆ ಯಸ್ಮಾಕ್ಷರಂ ಅತೀತೋಹಂ ಅಕ್ಷರಾದೇಪಿ ಚೋತ್ತಮ ಅಥೋಸ್ಮಿ ಲೋಕೆ ವೇದೇ ಚ ದ್ವೈತಃ ಪುರುಷೋತ್ತಮ. ನಾನು ಕ್ಷರಂ ಅಕ್ಷರ ಇದಕ್ಕಿಂತ ಅತೀತೋಹಂ, ಇವೆಲ್ಲಕ್ಕಿಂತ ದಾಟಿ ಇರೋದಿಲ್ಲ. ಇದರಿಂದ ಯಾವ ಕಾರಣಕ್ಕೆ ನಾನು ಕ್ಷರ ಅಕ್ಷರ ಎರಡನ್ನು ದಾಟಿ ಇದ್ದೇನಲ್ಲ, ಅದಕ್ಕೆ ಅಕ್ಷರಾದೇಪಿ ಈ ಅಕ್ಷರಾನು ಜೀವಾತ್ಮನಿಗಿಂತ ಉತ್ತಮನಾಗಿದ್ದೇನೆ. ಅದರಿಂದ ಅದರಿಂದ ಅಸ್ಮಿ, ವೇದದಲ್ಲಿ ಮತ್ತು ಲೋಕದಲ್ಲಿ ನಾನು ಪ್ರದಿತಃ ಅಸ್ಮಿ ಪುರುಷೋತ್ತಮ ಇತಿ ಕಥಿತಃ ಅಸ್ಮಿ. ಲೋಕದಲ್ಲಿ ನನ್ನ ಪುರುಷೋತ್ತಮ ಅಂತ ಕರೀತಾ ಅಂತ ನೇರವಾಗಿ ಭಗವಂತನೇ ಮುಂದಗನೋಪನಿಷತ್ತಿರುವ ಶ್ವೇತಾಶ್ವತದಲ್ಲಿ ಬರುವಂತ ಮಂತ್ರದ ಅರ್ಥಗಳೆಲ್ಲವನ್ನೂ ಸಹ ತಾನೇ ನೇರವಾಗಿ ಅದನ್ನ ಹೇಳ್ತಾನೆ, ಅದನ್ನ ಹೇಳ್ಕೊಟ್ಟಿದ್ದಾನೆ ಕಡೆಗೆ. ಆಮೇಲೆ ಎಲ್ಲವನ್ನೂ ಇದು ಬರ್ತಾನೆ ಕಡೆ. ಅದೇ ತರ 7ನೇ ಅಧ್ಯಾಯದಲ್ಲಿ ಬರುತ್ತೆ. ಅದಕ್ಕೆ ಭೂಮಿ ರಾಪೋ ಅನಲೋ ವಾಯು ವ್ಯೋಮಾಂ ಅಜಂ ಅನಾದಿಂಚ ಅನ್ಬಿಟ್ಟು, ನಾನೇ ಭೂಮಿ ವಾಪ ನೀರು ಅನಿಲ ಎಲ್ಲವೂ ನಾನೇ ಇರ್ತೇನೆ ಅನ್ಬಿಟ್ಟು ಬೃಹದಾರಣ್ಯಕದಲ್ಲಿ ಎಲ್ಲಕ್ಕೂ ಅಂತರಾತ್ಮ ಆಗಿದೆ ಅಂತ ಬರ್ತದೆ. ಅದನ್ನೇ ನೇರವಾಗಿ ಇಲ್ಲಿ ಅದ ಹೇಳ್ತಾನೆ. ವ್ಯೋಮಾಂ ಅಜಂ ಅನಾದಿಂಚ, ನಾನು ಅಜ ಅನಾದಿ, ನನಗೆ ಹುಟ್ಟು ಇಲ್ಲ
ಅಂತ್ಯವೂ ಇಲ್ಲ, ಹುಟ್ಟೂ ಇಲ್ಲ, ಇದು ಅದೆಲ್ಲವನ್ನು ಭಗವದ್ಗೀತೆ ಹೇಳ್ಕೋದಾದ್ಮೇಲೆ ಅಧಿಕಾರಾಯ ಶುದ್ಧಾಯ ನಿತ್ಯಾಯ ಪರಮಾತ್ಮನೆ ಅಂತ ಮುಂದೆ ಬರುತ್ತಲ್ಲ, ಅದು ಸಹ ಶಾಸನ ಬರುವಂತಹ ವಿಕಾರವಿಲ್ಲದವನು ಶುದ್ಧನಾದವನು ಅಂತ ಮುಂದೆ ಬರುವಂತಹ ಇದು ಅದಾದ್ರೆ ಪರಂಪರಾಣಾಂ ಪರಮಃ ಅನ್ಬಿಟ್ಟು ಅಂತ ವಿಷ್ಣು ಪುರಾಣದಲ್ಲಿ ಹೇಳ್ತೆ. ಪರಾಣಾಂ ಪರ, ಅವನು ಪರಾಣಾಮ್ ಅಂತ ಯಾವ ಲೋಕದಲ್ಲಿ ಅನ್ಕೊಂಡಿರೋ ಅದಕ್ಕಿಂತ ಪರಮನಾಗಿರುವನು ಅಂತ ಭಗವಂತನ ಕೊಂಡಾಡುತ್ತೆ ವಿಷ್ಣು ಪುರಾಣದಲ್ಲಿ ಅವ್ರು ಹೇಳ್ತಾರೆ. ಅದಕ್ಕೆ ಇದಾಯ್ತು ನ್ಯಾಯಪಕ್ಷ. ಅತ್ರಾಪಿ ಭೋಕ್ತ ಭೋಗ್ಯ ನಿಯಂತ್ರಣ ಅತ್ಯಂತ ಭೇದ ಸ್ಪಷ್ಟ. ಅದರಿಂದ ಭೋಕ್ತೃ ಭೋಗ್ಯ ನಿಯಂತ್ರೆ, ಈ ಪ್ರಕೃತಿ ಭೋಕ್ತೃ, ಯಾವುದು ಭೋಗಿಸಲ್ಪಡುತ್ತದೋ ಪ್ರಕೃತಿ ಅನುಭವಿಸ್ತೀವಲ್ಲ ಅದು ಭೋಕ್ತೃ, ಅದು ಭೋಗ್ಯ. ಭೋಕ್ತೃ ಅದ್ರಲ್ಲಿ ಅನುಭವಿಸುವಂತಹ ಜೀವಾತ್ಮ, ಭೋಗ್ಯ ಪ್ರಕೃತಿ, ಅಚೇತನ ಭೋಗ್ಯ, ಚೇತನ ಭೋಕ್ತೃ. ಇವೆಲ್ಲಕ್ಕೂ ಏನು ತಿಂದ ಎಲ್ಲ ನಿಯಂತ್ರಣ ಮಾಡೋನು. ಅದಕ್ಕೆ ಭೋಕ್ತೃ ಭೋಗ್ಯ ಭೋಕ್ತೃ ನಿಯಂತ್ರಿ ಅಂತ ಮೂರನ್ನು ಹೇಳ್ತಾರೆ. ಅದಕ್ಕೆ ಎಲ್ಲವನ್ನೂ ಸಹ ಇದರಿಂದ ಅತ್ಯಂತ ಭೇದ ಗೊತ್ತಾಗುತ್ತದೆ. ಅಂದ್ರೆ ಭೋಕ್ತೃ ಬೇರೆ, ಭೋಗ್ಯ ಬೇರೆ, ಆಮೇಲೆ ನಿಯಂತ ಬೇರೆ ಅನ್ಬಿಟ್ಟು ಚೇತನ ಅಚೇತನ ಮತ್ತೆ ಈಶ್ವರ ಆ ಮೂರನ್ನು ನಾವು ಸಿದ್ಧಾಂತದಲ್ಲಿ ಅದನ್ನು ತೋರಿಸ್ತಾರೆ. ಆ ಭೇದ ಅತ್ಯಂತ ಸ್ಪಷ್ಟವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಅಥೋ ಬ್ರಹ್ಮ ಪರಿಮಾಣ ಪಕ್ಷಶ್ಚ ಪ್ರತಿಕ್ಷಿಪ್ತ ಅಂದ್ಬಿಟ್ಟು ನಾವು ಮುಂದೆ ಹೇಳ್ತಾರೆ. ಅದಕ್ಕೆ ಎಲ್ಲವೂ ಒಂದೇ ಅಂತ ಹೇಳೋದನ್ನ ನಾನು ತಳಿ ಹಾಕ್ತೀನಿ ಅಂತ ಇದನ್ನ ಹೇಳ್ಕೊಂಡು ಹೋಗ್ತಾರೆ. ಅದಕ್ಕೆ ಹಾಗಾಗಿ ಇಲ್ಲಿ ನಿರುಕ್ತಿಯನ್ನು ಹೇಳ್ತಾರೆ, ಬದ್ಧಾದಿ ಪುರುಷೇಭ್ಯೋ ಯೋ ಹಿ ಉತ್ಕೃಷ್ಟ ಪುರುಷೋತ್ತಮ. ಅಂದ್ರೆ ಬದ್ಧರೇ ಮುಂತಾದ ಪುರುಷರುಗಳಿಗಿಂತ, ಬದ್ಧರು ಮುಕ್ತರು ಇವರಿಗಿಂತ ನಿತ್ಯರನ್ನು ಸೇರಿಕೊಂಡು ಇಂಥ ಎಲ್ಲರಿಗಿಂತೂ ಉತ್ಕೃಷ್ಟನಾದವನು ಯಾರಪ್ಪ ಅಂದ್ರೆ ಅವನೇ ಪುರುಷೋತ್ತಮ ಅಂದ್ಬಿಟ್ಟು ಪುರುಷೋತ್ತಮನಾದವನು ಅಂದ್ಬಿಟ್ಟು ಇದು ಭಟ್ಟಭಾಸ್ಕರ ಪರಾಶರ ಭಟ್ಟರ ವ್ಯಾಖ್ಯಾನ. ಇದು ನೆಕ್ಸ್ಟ್ ಇದರಲ್ಲಿ ಶಂಕರ ವ್ಯಾಖ್ಯಾನ ಮತ್ತೆ ಮಾಧವ ವ್ಯಾಖ್ಯಾನ. ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮತೆ ವೆಂಕಟೇಶಾಯ ವೇದಾಂತ ಗುರುವೇ ನಮಃ. ಪರಾಶರ ಭಟ್ಟಾರ್ಯ ಶ್ರೀರಂಗೇಶ ಪುರೋಚಃ ಶ್ರೀವತ್ಸಾಂಗಸುತ ಶ್ರೀಮಾನ್ ಶ್ರೇಯಸೇ ಮೇಸ್ತು ಭೂಜಸೇ. ಎಲ್ಲರಿಗೂ ನಮಸ್ಕಾರ. ಆಕಾಶಾತ್ ಪ್ರತಿನಿತೋಯಂ ಯಥಾ ಗಚ್ಚತಿ ಸಾಗರಂ ಸರ್ವದೇವ ನಮಸ್ಕಾರಃ. ಕೇಶವಂ ಪ್ರತಿ ಗಚ್ಚತಿ ಕೇಶವಂ ಪ್ರತಿ ಗಚ್ಚತಿ. ಓಂ ಶಾಂತಿ ಶಾಂತಿ ಶಾಂತಿ. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯ ಸಮರ್ಪಯಾಮಿ. ಎಲ್ಲರಿಗೂ ನಮಸ್ಕಾರ. ನಾಳೆ ನೋಡೋಣ. ನಮಸ್ಕಾರಪ್ಪ ಎಮ್ಮನ್ಕೆ. ನಮಸ್ಕಾರ. ಎಮ್ಮನ್ಕೆ ಇದರ ವಾಟ್ಸ್ಆಪ್ ಅವ್ರ ಮೆಸೇಜ್ ಕೊಟ್ಟಿರ್ತೀವಿ, ಅವ್ರು ಪಾಸ್ ಸ್ವಲ್ಪ ಯಾರು ವಾಟ್ಸ್ಆಪ್ பார்க்கல நேற்றுக்கு எல்லாம் அங்க போன் இருந்தே. நேற்று இன்னும் போனே பார்த்தல. நேற்றுக்கு ராத்திரி போட்டிருக்கு. நேற்றுக்கு அங்க அதுக்கே கிளாஸ் இல்ல. நேற்று நான் அங்க போன் இருந்தே வருது சொன்னா நேற்றுக்கு அவ்வளவுதான் கிளாஸ். பார்க்கல. ಓಕೆ ಮಾರ್ಕ. ಸರಿ. ನಮಸ್ಕಾರ ಸರ್. ನಮಸ್ಕಾರ ನಮಸ್ಕಾರ ನಮಸ್ಕಾರ. ಮೇಲಪ್ಪ ಹೇಗಿದ್ದಾರೆ? ಚೆನ್ನಾಗಿದ್ದಾರೆ ಸರ್. ಆರಾಮಿದ್ದಾರೆ. ವಾಕಿಂಗ್ ಎಲ್ಲ ಮಾಡ್ತಾ ಇದ್ದಾರೆ. ವಾಕಿಂಗ್ ಎಲ್ಲ ಹೋಗ್ತಾ ಇದ್ದಾರೆ. ಆರಾಮಿದ್ದಾರೆ. ಓಕೆ ಸರಿ ಸಂತೋಷ. ಓಕೆ. ನಿಮ್ಮ ಬ್ಲೆಸ್ಸಿಂಗ್